ಎಲ್ಲ ಸ್ಪರ್ಧಾ ಮಿತ್ರರಿಗೆ ಮಾರ್ಗದರ್ಶಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮೆಲ್ಲರ ANS ಸರ್. ಇಂದಿನ ತರಗತಿಯಲ್ಲಿ ನಾವು ಎಕ್ಸ್ಕ್ರೆಟರಿ ಸಿಸ್ಟಮ್, ವಿಸರ್ಜನಾ ವ್ಯವಸ್ಥೆ ಬಗ್ಗೆ ಏನಪ್ಪ ಅಂದ್ರೆ ಸವಿಸ್ತಾರವಾಗಿ ಇಂದಿನ ತರಗತಿಯಲ್ಲಿ ನಾವು ಅಧ್ಯಯನ ಮಾಡೋಣ. ಹಾಗಾದರೆ ನೋಡಿ, ಏನಿದೆ ವಿಸರ್ಜನಾಂಗ ವ್ಯವಸ್ಥೆ ಅಥವಾ ಎಕ್ಸ್ಕ್ರೆಟರಿ ಸಿಸ್ಟಮ್ ಅಂದಾಗ ನಮ್ಮ ದೇಹದಾಗಿರ್ತಕ್ಕಂಥ ಅನುಪಯುಕ್ತ ವಸ್ತುಗಳನ್ನು ಏನಪ್ಪ ಅಂದರೂ ರಿಮೂವ್ ಮಾಡ್ತಕ್ಕಂಥ ಒಂದು ಪ್ರೊಸೆಸ್ಗೆ ಏನಂತ ಕರೀತಾರೆ ಸ್ನೇಹಿತರೆ? ಎಕ್ಸ್ಕ್ರೆಟರಿ ಅಥವಾ ವಿಸರ್ಜನೆ ಅಂತ ಕರೀತಾರೆ ಸ್ನೇಹಿತರೆ. ಎಕ್ಸ್ಕ್ರೆಟರಿ ಅಥವಾ ವಿಸರ್ಜನೆ. ಇಲ್ಲಿ ನೋಡ್ಬೋದು ನೀವು, ದೇಹದಲ್ಲಿ ಉತ್ಪಾದನೆಯಾದ ಅನುಪಯುಕ್ತ ವಸ್ತುಗಳನ್ನು ಹೊರಹಾಕುವ ಪ್ರಕ್ರಿಯೆಯನ್ನು ವಿಸರ್ಜನೆ ಅಂತ ಕರೀತಾರೆ. ಅದೇ ರೀತಿ ಈ ವಿಸರ್ಜನೆ ಮಾಡಲು ಸಹಕಾರಿ ಆಗಿರ್ತಕ್ಕಂಥ ಅಂಗಗಳ ಏನು ಸಮೂಹ ಅದಲ್ಲ, ಅದನ್ನು ಏನು ಕರೀತಾರೆ? ವಿಸರ್ಜನಾಂಗ ವ್ಯೂಹ ಅಂತ ಕರೀತಾರೆ ಸ್ನೇಹಿತರೆ. ಓಕೆ, ವಿಸರ್ಜನಾಂಗ ವ್ಯೂಹ ಅಂತ ಕರೀತಾರೆ. ಹಾಗಾದರೆ ಇಂದಿನ ತರಗತಿಯಲ್ಲಿ ನಾವು ಯಾವ ರೀತಿಯಲ್ಲಿ ಸಸ್ಯಗಳಲ್ಲಿ ಆಗಿರ್ಬೋದು ಅಥವಾ ಪ್ರಾಣಿಗಳಲ್ಲಾಗಿರ್ಬೋದು ಯಾವ ರೀತಿಯ ವಿಸರ್ಜನೆ ಆಗುತ್ತೆ ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳೋಣ. ಓಕೆ, ಇನ್ ಪರ್ಟಿಕ್ಯುಲರ್ ಆಗಿ ಬಂದಾಗ ಮಾನವನಲ್ಲಿ ಅಪ್ಪ ಅಂದ್ರೆ ಕಿಡ್ನಿಯ ಮೂಲಕ ನಾವು ಯಾವ ರೀತಿ ವಿಸರ್ಜನೆನ ಮಾಡುತ್ತೇವೆ ಅಂತಕ್ಕಂಥ ಇಂದಿನ ತರಗತಿಯಲ್ಲಿ ನಾವು ಈ ಕಾನ್ಸೆಪ್ಟನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾದರೆ ನೋಡಿ ಸ್ನೇಹಿತರಲ್ಲಿ, ಸಸ್ಯಗಳಲ್ಲಿ ವಿಸರ್ಜನೆ ಅಂತಿದೆ. ಓಕೆ, ಆಲ್ರೆಡಿ ನಿಮ್ಗೆ ಗೊತ್ತು ಸಸ್ಯಗಳು ಯಾವ ರೀತಿ ವಿಸರ್ಜನೆಯನ್ನು ಮಾಡುತ್ತವೆ. ಓಕೆ, ಈ ಸಸ್ಯಗಳಂದಾಗ ಸಸ್ಯಗಳನ್ನೇನಪ್ಪ ಅಂದ್ರೆ ವಿಸರ್ಜನೆ ಯಾವುದ್ರ ಮೂಲಕ ಆಗುತ್ತೆ ಅಪ್ಪ ಅಂದರೆ ಬಾಷ್ಪ ವಿಸರ್ಜನೆ ಅಥವಾ ಟ್ರಾನ್ಸ್ಪಿರೇಷನ್ ಅಂತಕ್ಕಂಥ ಒಂದು ಪ್ರೊಸೆಸ್ ನಡೆಯುತ್ತೆ ಸ್ನೇಹಿತರೆ. ಅಲ್ಲಿ ಏನಪ್ಪ ಅಂದರೂ ಈ ವಿಸರ್ಜನೆ ಆಗ್ತಕ್ಕಂಥ ಕಾರ್ಯ ಆಗುತ್ತೆ. ಓಕೆ, ಮೇನ್ಲಿ ಸಸ್ಯಗಳಲ್ಲಿ ಅಂದಾಗ ನೋಡಿ, ಸಸ್ಯಗಳಲ್ಲಿ ಅಂದಾಗ ವಿಸರ್ಜನೆ ಯಾವುದ್ರ ಮೂಲಕ ಆಗುತ್ತೆ ಅಂದಾಗ ಫಸ್ಟ್ ಒನ್ ಈಸ್ ಎಲೆಯ ಮೂಲಕ, ಲೀಫ್. ಎಲೆಯ ಮೂಲಕ ಏನಪ್ಪ ಅಂದರೂ ವಿಸರ್ಜನೆ ಮಾಡುತ್ತೆ ಸಸ್ಯಗಳು. ಅದೇ ರೀತಿ ಸ್ಟೆಮ್ ಅಥವಾ ಕಾಂಡಗಳ ಮೂಲಕ ಕೂಡ ವಿಸರ್ಜನೆ ಮಾಡುತ್ತೆ. ಅದೇ ರೀತಿ ರೂಟ್ಸ್ ಅಥವಾ ಬೇರುಗಳ ಮೂಲಕ ಕೂಡ ಸಸ್ಯಗಳು ವಿಸರ್ಜನೆ ಮಾಡುತ್ತೆ. ಈ ರೀತಿ ಏನಪ್ಪ ಅಂದ್ರೆ ಹಲವು ಭಾಗಗಳು, ಲೀಫ್ಗಳಲ್ಲಿ ಏನಪ್ಪ ಅಂದರೂ ಈ ಸ್ಟೊಮ್ಯಾಟ ಅಂತ ಇದೆ ಸ್ನೇಹಿತರೆ, ಅಥವಾ ಗಾರ್ಡ್ ಸೆಲ್ಸ್ ಅಂತ ಕಂಡು ಬರುತ್ತೆ. ಅಲ್ಲಿ ಟ್ರಾನ್ಸ್ಪಿರೇಷನ್ ಆದಾಗ ಅದ್ರ ಮೂಲಕ ಏನಪ್ಪ ಅಂದರೂ ಏನು ಮಾಡುತ್ತೆ ಏನಪ್ಪ ಅಂದ್ರೆ ಈ ಎಲೆಗಳು ಏನಪ್ಪ ಅಂದ್ರೆ ತಮ್ಮಲ್ಲಿರ್ತಕ್ಕಂಥ ನೀರಿನ ಅಂಶವನ್ನು, ಅದೇ ರೀತಿ ಅದರಲ್ಲಿರ್ತಕ್ಕಂಥ ವೇಸ್ಟ್ ಕಂಟೆಂಟನ್ನು ರಿಮೂವ್ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡುತ್ತೆ. ಅದೇ ರೀತಿ ಸ್ಟೆಮ್ಮಲ್ಲಿ ಬಂದಾಗ ಅಥವಾ ಕಾಂಡಗಳಲ್ಲಿ ಬಂದಾಗ ಲೆಂಟೆಸೆಲ್ಸ್ ಅಂತ ಇರುತ್ತೆ ಸ್ನೇಹಿತರೆ. ಅದರ ಮೂಲಕ ಏನು ಮಾಡುತ್ತೆ ಇದು? ಆ ಒಂದು ಪ್ಲಾಂಟಲ್ಲಿ ಇರ್ತಕ್ಕಂಥ ಅನುಪಯುಕ್ತ ವಸ್ತುಗಳನ್ನು ಹೊರ ಹಾಕ್ತಕ್ಕಂಥ ಕೆಲಸ ಮಾಡುತ್ತೆ. ಆಮೇಲೆ ಥರ್ಡ್ ಒನ್ ಈಸ್ ರೂಟ್ಸ್. ಓಕೆ, ಈ ರೂಟ್ಸಲ್ಲಿ ಏನಪ್ಪ ಅಂದರೂ ಲೋಮನಾಳ ಅಂತ ಇರುತ್ತೆ. ಅದರ ಮೂಲಕ ಏನಪ್ಪ ಅಂದರೂ ಈ ಗ್ಯಾಸಸ್ ಎಕ್ಸ್ಚೇಂಜ್ ಆಗುತ್ತಲ್ಲ, ಅದರ ಮೂಲಕ ಕೂಡ ಸಸ್ಯಗಳು ಏನು ಮಾಡುತ್ತೆ ಸ್ನೇಹಿತರೆ? ತನ್ನಲ್ಲಿರ್ತಕ್ಕಂಥ ಅನುಪಯುಕ್ತ ವಸ್ತುಗಳನ್ನು ಹೊರ ಹಾಕ್ತಕ್ಕಂಥ ಕಾರ್ಯ ಮಾಡುತ್ತೆ. ಓಕೆ, ಇಲ್ಲಿ ನೋಡ್ಬೋದು ನೀವು ಬಾಷ್ಪೀಕರಣ ಅಥವಾ ಇದನ್ನು ಟ್ರಾನ್ಸ್ಪಿರೇಷನ್ ಅಂತ ಕರೀತಾರೆ ಸ್ನೇಹಿತರೆ. ಓಕೆ, ಈ ಪ್ರೊಸೆಸ್ ಮೂಲಕ ಕೂಡ ಸಸ್ಯಗಳು ಏನು ಮಾಡುತ್ತೆ? ವೇಸ್ಟ್ ಪದಾರ್ಥಗಳನ್ನು ರಿಮೂವ್ ಮಾಡ್ತಕ್ಕಂಥ ಕಾರ್ಯ ಮಾಡುತ್ತೆ. ಓಕೆ, ಅದೇ ರೀತಿ ವಿಸರ್ಜನೆ ಏನೇನು ವಿಸರ್ಜನೆ ಮಾಡುತ್ತೆ ಸರ್? ಹಾಗಾದರೆ ಸಸ್ಯಗಳು ಏನೇನು ವಿಸರ್ಜನೆ ಮಾಡುತ್ತೆ ಅಂದಾಗ ಸಸ್ಯಗಳು ನೋಡಿ ಸ್ನೇಹಿತರೆ, ಅಂಟನ್ನು ವಿಸರ್ಜನೆ ಮಾಡುತ್ತೆ. ಅಂಟಾಗಿರ್ಬೋದು, ರಾಳಾಗಿರ್ಬೋದು. ಓಕೆ, ಜೆಲ್ ಲೈಕ್ ಸಬ್ಸ್ಟೆನ್ಸ್ ಇರುತ್ತೆ, ಅದು ಕೂಡ ಸ್ಟೆಮ್ ಮೂಲಕ ಏನಪ್ಪ ಅಂದ್ರೆ ಇದು ರಿಮೂವ್ ಮಾಡುತ್ತೆ. ಅದೇ ರೀತಿ ಕಾರ್ಬನ್ ಡೈಆಕ್ಸೈಡ್, ಸಸ್ಯಗಳೇನಪ್ಪ ಅಂದ್ರೆ ಏನು ಮಾಡುತ್ತೆ ಸ್ನೇಹಿತರೆ? ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡುತ್ತೆ. ಯಾವ ಟೈಮಲ್ಲಿ? ಡೇಯಲ್ಲಿ. ಓಕೆ, ನೈಟಲ್ಲಿ. ಅದೇ ರೀತಿ ಏನಪ್ಪ ಅಂದರೂ ಟ್ಯಾನಿನ್ ಅಂತಿದೆ, ಟ್ಯಾನಿನ್ ಇದೆ. ಅದೇ ರೀತಿ ಆಕ್ಸಿಜನ್ ಕೂಡ ರಿಲೀಸ್ ಮಾಡುತ್ತೆ. ಅದೇ ರೀತಿ H2O, ನೀರು ಕೂಡ ಏನಪ್ಪ ಅಂದ್ರೆ ಬಿಡುಗಡೆ ಮಾಡುತ್ತೆ ಸಸ್ಯಗಳು. ಈ ರೀತಿ ಏನಪ್ಪ ಅಂದ್ರೆ ಸಸ್ಯಗಳಲ್ಲಿ ಕೂಡ ಏನಪ್ಪ ಅಂದರೂ ಏನಾಗುತ್ತೆ? ವಿಸರ್ಜನೆ ಆಗುತ್ತೆ. ಓಕೆ, ಹೊಂಗೆ ಮರ ಅಂತಿದೆ ಸ್ನೇಹಿತರೆ. ಯಾವ ಮರ? ಹೊಂಗೆ ಮರ ಅಂತಿದೆ. ಓಕೆ, ವಿಶ್ವದಲ್ಲಿ ಏನಪ್ಪ ಅಂದ್ರೆ ಅತಿ ಹೆಚ್ಚಾಗಿ ಹೊಂಗೆ ಮರ, ವಿಶ್ವದಲ್ಲಿ ಅತಿ ಹೆಚ್ಚಾಗಿ ವಿಸರ್ಜನೆ ಮಾಡತಕ್ಕಂಥ ಮರ ಯಾವುದು? ಹೊಂಗೆ ಮರ. ನೋಡಿ ಸ್ನೇಹಿತರೆ, ಇದು ಸುಮಾರು 21 ಗ್ಯಾಲನ್ ಅಷ್ಟು ಏನಪ್ಪ ಅಂದರೂ ನೀರನ್ನು ಹೊರ ಹಾಕುತ್ತೆ ಸರ್ ಪ್ರತಿದಿನ, ಪರ್ ಡೇ. ಪ್ರತಿದಿನ ಈ ಹೊಂಗೆ ಮರ 21 ಗ್ಯಾಲನ್ ಅಷ್ಟು ಏನಪ್ಪ ಅಂದ್ರೆ ತನ್ನಲ್ಲಿರ್ತಕ್ಕಂಥ ಅನುಪಯುಕ್ತ ವಸ್ತುಗಳನ್ನು ಅಥವಾ ನೀರಿನ ಮೂಲಕ ಏನಪ್ಪ ಅಂದ್ರೆ ಎಲ್ಲ ಹೊರ ಹಾಕ್ತಕ್ಕಂಥ ಕಾರ್ಯ ಮಾಡುತ್ತೆ ನೋಡಿ ಸ್ನೇಹಿತರೆ. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ ಸಸ್ಯಗಳಲ್ಲಿ ವಿಸರ್ಜನೆ ಯಾವ ರೀತಿ ಆಗುತ್ತೆ. ನೆಕ್ಸ್ಟ್ ಬಂದಾಗ ಪ್ರಾಣಿಗಳಲ್ಲಿ ವಿಸರ್ಜನೆ ಯಾವ ರೀತಿ ಆಗುತ್ತೆ? ಪ್ರಾಣಿಗಳಲ್ಲಿ ವಿಸರ್ಜನೆ ಯಾವ ರೀತಿ ಆಗುತ್ತೆ ಅಂದಾಗ, ಸೊ ಇಲ್ಲಿ ನೋಡ್ಬೋದು ಪ್ರಾಣಿಗಳಲ್ಲಿ ವಿಸರ್ಜನೆ. ಓಕೆ, ಸೊ ಪ್ರಾಣಿಗಳು ಕೂಡ ಏನಪ್ಪ ಅಂದ್ರೆ ಡಿಫ್ರೆಂಟ್ ಏನಪ್ಪ ಅಂದ್ರೆ ವೇಯಲ್ಲಿ ಏನು ಮಾಡುತ್ತೆ ಸ್ನೇಹಿತರೆ? ತನ್ನ ಬಾಡಿಯಲ್ಲಿ ಇರ್ತಕ್ಕಂಥ, ತನ್ನ ದೇಹದಲ್ಲಿರ್ತಕ್ಕಂಥ ಅನುಪಯುಕ್ತ ವಸ್ತುಗಳನ್ನು ಹೊರ ಹಾಕ್ತಕ್ಕಂಥ ಕಾರ್ಯ ಮಾಡುತ್ತೆ. ಇಲ್ಲಿ ನೋಡ್ಬೋದು ನೀವು, ಮಾನವ ಏನಪ್ಪ ಅಂದ್ರು ಅಥವಾ ಪ್ರಾಣಿ ಅಂದಾಗ ಚರ್ಮದ ಮೂಲಕ. ಓಕೆ, ಚರ್ಮದ ಮೂಲಕ ನಾವೇನು ಮಾಡ್ತೇವೆ ಸ್ನೇಹಿತರೆ? ಬೆವರು. ಓಕೆ, ಬೆವರು ಆಗಿರ್ಬೋದು, ಲವಣ ಆಗಿರ್ಬೋದು, ಅದೇ ರೀತಿ ತೈಲ. ಓಕೆ, ಇದನ್ನು ಏನಪ್ಪ ಅಂದ್ರು ಹೊರ ಹಾಕ್ತಕ್ಕಂಥ ಕಾರ್ಯ ಮಾಡುತ್ತೆ. ಓಕೆ, ನೆಕ್ಸ್ಟ್ ಶ್ವಾಸಕೋಶದ ಮೂಲಕ. ಓಕೆ, ಲಂಗ್ಸ್ಗಳ ಮೂಲಕ ಏನು ಮಾಡುತ್ತೆ ಸ್ನೇಹಿತರೆ? ಕಾರ್ಬನ್ ಡೈಆಕ್ಸೈಡನ್ನು ಹೊರಗೆ ಹಾಕ್ತೀವಿ ನಾವು. ಕಾರ್ಬನ್ ಡೈಆಕ್ಸೈಡನ್ನು ಹೊರ ಹಾಕ್ತೀವಿ ನಾವು. ಅದೇ ರೀತಿ ಯಕೃತ ಅಂತಿದೆ, ಲಿವರ್. ಓಕೆ, ಈ ಲಿವರ್ ಕೂಡ ಏನಪ್ಪ ಅಂದ್ರೆ ಭಾಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಸ್ನೇಹಿತರೆ. ಓಕೆ, ಲಿವರ್ ಏನು ಮಾಡುತ್ತೆ ಸ್ನೇಹಿತರೆ? ಈ ಅಮೋನಿಯನ್ನು ಹೊರಗೆ ಹಾಕ್ತಕ್ಕಂಥ ಕೆಲಸ ಮಾಡುತ್ತೆ. ಓಕೆ, ನಮ್ಮ ಶರೀರದಲ್ಲಿ ಬಂದಿರತಕ್ಕಂಥ ವಿಷಕಾರಿ ಪದಾರ್ಥಗಳ ಅಮೋನಿಯಾ ಕಂಟೆಂಟನ್ನು ಏನು ಮಾಡುತ್ತೆ ಸ್ನೇಹಿತರೆ? ಯೂರಿಯಾ ಕನ್ವರ್ಟ್ ಮಾಡ್ತಕ್ಕಂಥ ಕೆಲಸ ಯಕೃತ ಮಾಡುತ್ತೆ. ಓಕೆ, ಇಲ್ಲಿ ಯೂರಿಯಾ ಅಂತ ಕೂಡ ಕೊಟ್ಟಿದ್ದಾನೆ, ಯೂರಿಯಾ ಇದೆ. ಹಾಗಾದರೆ ಆಮೇಲೆ ಇನ್ನೊಂದಿದೆ ದೊಡ್ಡ ಕರಳು. ಓಕೆ, ಲಾರ್ಜ್ ಇಂಟೆಸ್ಟೈನ್ ಏನು ಮಾಡುತ್ತೆ ಸ್ನೇಹಿತರೆ? ನಾವೆಲ್ಲ ಏನು ಆಹಾರವನ್ನು ಸೇವನೆ ಮಾಡಿರ್ತಕ್ಕಂಥ ಆಹಾರ ಏನಪ್ಪ ಅಂದ್ರೆ ಅನ್ಡೈಜೆಸ್ಟೆಡ್ ಫುಡ್ ಎಲ್ಲಿರುತ್ತೆ?
ಲಾರ್ಜ್ ಇಂಟೆಸ್ಟೈನಲ್ಲಿ ಅಥವಾ ದೊಡ್ಡ ಕರಳಲ್ಲಿ. ಅದು ಏನಪ್ಪ ಅಂದ್ರೆ ನಾವು ಮಲದ ಮೂಲಕ ಏನಪ್ಪ ಅಂದ್ರೆ ಮಲ ವಿಸರ್ಜನೆನ ಮಾಡುತ್ತೆ ಸ್ನೇಹಿತರೆ, ಮಲ ವಿಸರ್ಜನೆ ಮಾಡುತ್ತೆ. ಅದೇ ರೀತಿ ಮೂತ್ರಪಿಂಡ. ಓಕೆ, ಇವತ್ತಿಂದ ಏನಪ್ಪ ಅಂದ್ರೆ ಮೇನ್ ಟಾಪಿಕ್ ಏನಂತಪ್ಪ ಅಂದ್ರೆ ಮೂತ್ರಪಿಂಡ ಅಂತಿದೆ. ಈ ಮೂತ್ರಪಿಂಡದಲ್ಲಿ ಏನಪ್ಪ ಅಂದ್ರೆ ಯೂರಿಯಾ, ನೀರು ಮತ್ತು ಲವಣಗಳೇನಪ್ಪ ಅಂದ್ರೆ ಹೊರ ಹಾಕ್ತಕ್ಕಂಥ ಕಾರ್ಯ ಮಾಡುತ್ತೆ. ಕಿಡ್ನೀಸ್ ಏನಿದೆಲ್ಲ, ಕಿಡ್ನಿ ಏನು ಮಾಡುತ್ತೆ ಸ್ನೇಹಿತರೆ, ಈ ನಮ್ಮ ರಕ್ತದಲ್ಲಿ ಇರ್ತಕ್ಕಂಥ ಕೆಲವೊಂದು ಅನುಪಯುಕ್ತ ವಸ್ತುಗಳನ್ನ ಏನಪ್ಪ ಅಂದ್ರೆ ಹೊರ ಹಾಕ್ತಕ್ಕಂಥ ಕಾರ್ಯ ಯಾವ್ದು ಮಾಡುತ್ತಪ್ಪ ಅಂದ್ರೆ ಕಿಡ್ನಿ ಅಥವಾ ಮೂತ್ರಪಿಂಡ ಮಾಡುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ನೀವು ಚಿತ್ರದಲ್ಲಿ ಎಕ್ಸ್ಕ್ರೇಷನ್ ಇನ್ ಅನಿಮಲ್ ಅಂತಿದೆ. ಓಕೆ, ಇಲ್ಲಿ ನೋಡ್ಬೋದು ನೀವು ಮ್ಯಾಮಲ್ಸ್ ಅಂತಿದೆ. ಮ್ಯಾಮಲ್ಸ್ ಮೀನ್ಸ್ ಸಸ್ತನಿಗಳಾಗಿರ್ಬೋದು, ಉಭಯವಾಸಿಗಳಾಗಿರ್ಬೋದು, ಅದೇ ರೀತಿ ಇವೆಲ್ಲ ಮೀನುಗಳಾಗಿರ್ಬೋದು. ಇವೆಲ್ಲ ಏನಪ್ಪ ಅಂದ್ರು ಏನು ಹೊರ ಹಾಕುತ್ತೆ ಸ್ನೇಹಿತರೆ, ಈ ಯೂರಿಯಾನ ಹೊರಗೆ ಹಾಕುತ್ತೆ, ಯೂರಿಯಾನ ಹೊರಗೆ ಹಾಕ್ತೆ. ಅದೇ ರೀತಿ ಅಮೋನಿಯಾ ಕಂಟೆಂಟ್ ಕೂಡ ಏನಪ್ಪ ಅಂದ್ರೆ ಹೊರಗೆ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅದೇ ರೀತಿ ಪಕ್ಷಿಗಳು ನೋಡ್ಬೋದು ನೀವು. ಓಕೆ, ಪಕ್ಷಿಗಳಿರ್ಬೋದು ಅಥವಾ ಸಣ್ಣ ಪುಟ್ಟ ಕೀಟಗಳಿರ್ಬೋದು ಅಥವಾ ಸರೀಸೃಪಗಳಿರೋದು, ಇವೆಲ್ಲ ಏನು ಹೊರಗೆ ಹಾಕ್ತಾವಪ್ಪ ಅಂದ್ರೆ ದಟ್ ಈಸ್ ಯೂರಿಕ್ ಆಸಿಡ್. ಓಕೆ, ಯೂರಿಕ್ ಆಸಿಡ್ ಏನಪ್ಪ ಅಂದ್ರೆ ಹೊರ ಹಾಕ್ತಕ್ಕಂಥ ಕಾರ್ಯ ಏನಪ್ಪ ಅಂದ್ರೆ ಈ ಪಕ್ಷಿ ಅಥವಾ ಈ ಸರೀಸೃಪಗಳಾಗಿರ್ಬೋದು ಅಥವಾ ಕೀಟಗಳು ಮಾಡುತ್ತೆ ಸ್ನೇಹಿತರೆ. ಓಕೆ, ದಿಸ್ ಇಸ್ ಆಲ್ ಅಬೌಟ್ ಪ್ರಾಣಿಗಳಲ್ಲಿ ವಿಸರ್ಜನೆ, ಪ್ರಾಣಿಗಳಲ್ಲಿ ವಿಸರ್ಜನೆ. ಓಕೆ, ಸೊ ಇಂಪಾರ್ಟೆಂಟ್ ಆಗಿ ಮಾನವನಲ್ಲಿ ಬಂದಾಗ ಮಾನವನಪ್ಪ ಅಂತ ತನ್ನ ದೇಹದಾಗಿರ್ತಕ್ಕಂಥ ಅನುಪಯುಕ್ತ ವಸ್ತುಗಳನ್ನು, ಓಕೆ, ವೇಸ್ಟ್ ಪ್ರಾಡಕ್ಟ್ ಅನ್ನ ಏನಪ್ಪ ಅಂದ್ರೆ ಹೊರ ಹಾಕ್ತಕ್ಕಂಥ ಅತ್ಯಂತ ಮಹತ್ವಪೂರ್ಣ ಆಗಿರ್ತಕ್ಕಂಥ ಒಂದು ಅಂಗಾಂಶ ಅಥವಾ ಅಂಗ ಯಾವುದಪ್ಪ ಅಂದ್ರೆ ದಟ್ ಈಸ್ ಕಿಡ್ನಿ ಅಂತಿದೆ ಸ್ನೇಹಿತರೆ. ಯಾವುದಿದೆ? ಕಿಡ್ನಿ. ಇಲ್ಲಿ ನೋಡ್ಬೋದು ನೀವು ಚಿತ್ರದಲ್ಲಿ, ಇದು ಮಾನವನ ಕಿಡ್ನಿ ಸ್ನೇಹಿತರೆ. ಓಕೆ, ಈ ಕಿಡ್ನಿ ಏನಪ್ಪ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಏನಪ್ಪ ಅಂದ್ರೆ ಎಕ್ಸಾಮಲ್ಲಿ ಸ್ಪೆಷಲಿ PCPS ಅಥವಾ ಈ PDO ಎಕ್ಸಾಮ್ಗಳಲ್ಲಿ ಅಥವಾ KS ಎಕ್ಸಾಮ್ಗಳಲ್ಲಿ ಏನಪ್ಪ ಅಂದ್ರೆ ಅತಿ ಹೆಚ್ಚಾಗಿ ಕ್ವಶನ್ಗಳು ಏನಪ್ಪ ಅಂದ್ರು ಈ ಸಿಸ್ಟಮ್ ಬಗ್ಗೆ ಕೇಳ್ತದೆ ಸ್ನೇಹಿತರೆ. ಡೈಜೆಸ್ಟಿವ್ ಸಿಸ್ಟಮ್ ಆಗಿರ್ಬೋದು, ಸರ್ಕ್ಯುಲೇಟರಿ ಸಿಸ್ಟಮ್ ಆಗಿರ್ಬೋದು, ಎಕ್ಸ್ಕ್ರೇಟರಿ ಸಿಸ್ಟಮ್ ಆಗಿರ್ಬೋದು, ಓಕೆ, ಹ್ಯೂಮನ್ ನರ್ವಸ್ ಸಿಸ್ಟಮ್ ಆಗಿರ್ಬೋದು. ಈ ರೀತಿ ಹಲವು ಏನಪ್ಪ ಅಂದ್ರೆ ಟಾಪಿಕ್ಗಳ ಮೇಲೆ ಏನಪ್ಪ ಅಂದ್ರೆ ಇತ್ತೀಚೆಗೆ ಕ್ವಶನ್ ಅನ್ನು ಕೇಳ್ತದೆ. ಹಾಗಾದ್ರೆ ನೋಡಿ ಕಿಡ್ನಿಯ ಬಗ್ಗೆ. ಓಕೆ, ಇಲ್ಲಿ ನೀವು ಚಿತ್ರದಲ್ಲಿ ಗಮನಿಸಬಹುದು ಸ್ನೇಹಿತರೆ. ಚಿತ್ರದಲ್ಲಿ ನೀವು ನೋಡಿದ ಪ್ರಕಾರ ಏನಿದೆಪ್ಪ ಅಂದ್ರೆ ಇಲ್ಲಿ ಕಿಡ್ನಿಯ ಚಿತ್ರ ನೋಡ್ರಿ. ಸೊ ಈ ರೀತಿ ಕಿಡ್ನಿ ಏನಪ್ಪ ಅಂದ್ರೆ ಮಾನವ ದೇಹದಲ್ಲಿ ಏನಪ್ಪ ಅಂದ್ರೆ 2 ಜೊತೆ ಕಿಡ್ನಿ ಇರುತ್ತೆ ಸ್ನೇಹಿತರೆ, 2 ಜೊತೆ ಕಿಡ್ನಿ. ಈ ಕಿಡ್ನಿಯ ಚಿತ್ರದಲ್ಲಿ ನೋಡಿದಾಗ ಬಹಳಷ್ಟು ಎಕ್ಸಾಂಪಲ್ ಕೇಳಿದಾನೆ. ಕಿಡ್ನಿ ಚಿತ್ರದಲ್ಲಿ ನೋಡಿದಾಗ ಈ ರೀನಲ್ ಕಾರ್ಟೆಕ್ಸ್ ಅಂತಿದಿಲ್ಲ, ಓಕೆ, ರೀನಲ್ ಕಾರ್ಟೆಕ್ಸ್ ಕಿಡ್ನಿಯ ಹೊರ ಒಂದು ಪೊರೆಯನ್ನಪ್ಪ ಏನಂತ ಕರೀತಾರೆ ಅಂತ ಕೇಳಿದ ಎಕ್ಸಾಂಪಲ್, ದಟ್ ಈಸ್ ರೀನಲ್ ಕಾರ್ಟೆಕ್ಸ್ ಅಂತ ಕರೀತಾರೆ ಸ್ನೇಹಿತರೆ, ಕಿಡ್ನಿಯ ಹೊರ. ಅದೇ ರೀತಿ ಈ ಕಿಡ್ನಿಯಲ್ಲಿ ಏನಪ್ಪ ಅಂದ್ರೆ ಒಳ ಪೊರೆಯನ್ನ ರೀನಲ್ ಮೆಡುಲ್ಲಾ ಅಂತ ಕರೀತಾರೆ ಸ್ನೇಹಿತರೆ, ರೀನಲ್ ಮೆಡುಲ್ಲಾ. ಅದೇ ರೀತಿ ಈ ರೀನಲ್ ಮೆಡುಲ್ಲಾ ಆದಾಗ ರೀನಲ್ ಪ್ಯಾಪಿಲಿ ಅಂತ ಬರುತ್ತೆ. ಇಲ್ಲಿ ರೀನಲ್ ಪ್ಯಾಪಿಲಿ ಏನಪ್ಪ ಅಂದ್ರೆ ಇದೇನು ಮಾಡುತ್ತೆ ಅಪ್ಪ ಅಂದ್ರೆ ಪಿರಾಮಿಡ್ಗಳ ಒಂದು ರಚನೆ ಇರುತ್ತೆ ಕಿಡ್ನಿಯಲ್ಲಿ, ಪಿರಾಮಿಡ್ಗಳ ರಚನೆ. ಈ ಪಿರಾಮಿಡ್ಗಳ ರಚನೆಯಲ್ಲೇ ನೆಫ್ರಾನ್ ಕಂಡು ಬರುತ್ತೆ ಸ್ನೇಹಿತರೆ. ನೆಫ್ರಾನ್ ಎಲ್ಲಿ ಕಂಡು ಬರುತ್ತೆ ಅಪ್ಪ ಅಂದ್ರೆ ಈ ಪಿರಾಮಿಡ್ ಏನಿದೆಲ್ಲ ಈ ಪಿರಾಮಿಡ್ಗಳಲ್ಲೇ ನೆಫ್ರಾನ್ ಕಂಡು ಬರುತ್ತೆ. ಸರ್ ಏನಿದು ನೆಫ್ರಾನ್ ಅಂದ್ರೆ ಏನು ನೋಡಿ? ನೆಫ್ರಾನ್ ಏನಪ್ಪ ಅಂದ್ರೆ ಮಾನವನ ಕಿಡ್ನಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕ ಅಂತ ಕರೀತಾರೆ ಸ್ನೇಹಿತರೆ. ಏನೆಲ್ಲ ನಮ್ಮ ಬಾಡಿಯಲ್ಲಿ ವೇಸ್ಟ್ ಎಲ್ಲ ಬರುತ್ತಲ್ಲ ಅದನ್ನ ಫಿಲ್ಟರ್ ಮಾಡಿ ಅಥವಾ ಸೂಸುವಿಕೆ ಕಾರ್ಯವನ್ನು ಮಾಡ್ತಕ್ಕಂಥ ಕಾರ್ಯ ಯಾವ್ದು ಮಾಡುತ್ತೆ ಅಂತ ದಟ್ ಈಸ್ ನೆಫ್ರಾನ್. ಓಕೆ, ಅದೇ ರೀತಿ ಇಲ್ಲಿ ರಿನಲ್ ಕಾಲಮ್ಸ್ ಅಂತಿದೆ. ಓಕೆ, ಇಲ್ಲಿ ನೋಡ್ಬೋದು ನೀವು ಹೈಲಮ್ ಅಂತಕ್ಕಂಥ ಒಂದು ಭಾಗ ಇದೆ. ಇಲ್ಲಿಂದ ಏನಪ್ಪ ಅಂದ್ರೆ ಏನಾಗುತ್ತೆ, ಇದೇನಪ್ಪ ಅಂದ್ರೆ ಈ ರೀತಿ ತಗ್ಗಾದ ಭಾಗ ಇದೆ, ಅದನ್ನು ಹೈಲಮ್ ಅಂತ ಕರೀತಾರೆ ಸ್ನೇಹಿತರೆ. ಅದೇ ರೀತಿ ರೀನಲ್ ಆರ್ಟ್ರಿ ಅಂಡ್ ರೀನಲ್ ವೇನ್ ಅಂತಿದೆ ಸ್ನೇಹಿತರೆ. ಓಕೆ, ಹಾಗಾದ್ರೆ ಈ ನೆಫ್ರಾನ್ ಏನಿದೆ ಅಲ್ಲ, ನೆಫ್ರಾನ್ ಈ ಪಿರಾಮಿಡ್ಗಳಲ್ಲಿ ಕಂಡು ಬರುತ್ತೆ ಸ್ನೇಹಿತರೆ. ಸೊ ಮೊಟ್ಟ ಮೊದಲನೇದಾಗಿ ನಾವು ಈ ನೆಫ್ರಾನ್ ಬಗ್ಗೆ ಸವಿಸ್ತಾರವಾಗಿ ನೋಡೋಣ, ಆಮೇಲೆ ಕಿಡ್ನಿಯ ಬಗ್ಗೆ ಏನಪ್ಪ ಅಂದ್ರೆ ಇನ್ ಡಿಟೇಲ್ ಆಗಿ ನೋಡೋಣ. ಓಕೆ, ಇದು ಜಸ್ಟ್ ಓವರ್ವ್ಯೂ ಸ್ನೇಹಿತರೆ, ಕಿಡ್ನಿ ಬಗ್ಗೆ ಓವರ್ವ್ಯೂ ಆಯಿತು. ಸೊ ಇವಾಗ ಇನ್ ಡಿಟೇಲ್ ಆಗಿ ನಾವು ಏನಪ್ಪ ಅಂದ್ರೆ ಕಿಡ್ನಿ ಬಗ್ಗೆ ಅಧ್ಯಯನ ಮಾಡೋಣ. ಸೊ ನೆಫ್ರಾನ್, ಮೊದಲನೇದಾಗಿ ನೆಫ್ರಾನ್ ಏನು ಕಾರ್ಯ ಮಾಡುತ್ತೆ ಅಪ್ಪ ಅಂದಾಗ ನೋಡಿ, ನೆಫ್ರಾನ್ ಫಸ್ಟ್ ಥಿಂಗ್ ಇಸ್ ನೆಫ್ರಾನ್. ಈ ಕಿಡ್ನಿಗಳಲ್ಲಿ ಏನು ಕಂಡು ಬರುತ್ತೆ ಸ್ನೇಹಿತರೆ? ನೆಫ್ರಾನ್. ಸೊ ಹಾಗಾದರೆ ಈ ನೆಫ್ರಾನ್ ಬಗ್ಗೆ ನಾವು ಇವಾಗ ಹಿಂದಿನ ಕ್ಲಾಸಲ್ಲಿ ನೋಡೋಣ. ಸೊ ನೆಕ್ಸ್ಟ್ ನೆಫ್ರಾನ್ ನೋಡಿ, ಏನಿದೆ ನೆಫ್ರಾನ್? ಸೊ ನೆಫ್ರಾನ್ ಏನಪ್ಪ ಅಂದ್ರೆ ಈ ಕಿಡ್ನಿಯ ರಚನಾತ್ಮಕದ ಕಾರ್ಯಾತ್ಮಕ ಘಟಕವಾಗಿದ್ದು ಇದೇನು ಮಾಡುತ್ತೆ ಸ್ನೇಹಿತರೆ? ರಕ್ತವನ್ನ ಸೂಸುವಿಕೆ ಮಾಡ್ತಕ್ಕಂಥ ಕೆಲಸ, ಬ್ಲಡ್ ಅನ್ನ ಫಿಲ್ಟರ್ ಮಾಡ್ತಕ್ಕಂಥ ಕೆಲಸ ಮಾಡುತ್ತೆ. ಅದೇ ರೀತಿ ಈ ನೀರು ಇರ್ಬೋದು ಅಥವಾ ಬ್ಲಡ್ ಅಲ್ಲಿ ಇರ್ತಕ್ಕಂಥ ಅಂಶಗಳನ್ನ ಅಂದ್ರೆ ಹೀರಿಕೊಳ್ತಕ್ಕಂಥ ಕೆಲಸ ಆಗಿರ್ಬೋದು, ಅದೆಲ್ಲ ಕಾರ್ಯ ಯಾವ್ದು ಮಾಡುತ್ತೆ? ನೆಫ್ರಾನ್ ಮಾಡುತ್ತೆ. ಆ ಕಾರಣಕ್ಕಾಗಿ ನೆಫ್ರಾನ್ ಏನಂತ ಕರೀತಾರೆ ಸ್ನೇಹಿತರೆ? ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕ ಅಂತ ಕರೀತಾರೆ ಸ್ನೇಹಿತರೆ. ಯಾವುದನ್ನ? ನೆಫ್ರಾನ್ ಅನ್ನ. ಹಾಗಾದ್ರೆ ಈ ನೆಫ್ರಾನ್ ಅಲ್ಲಿ 3 ಭಾಗಗಳು ಕಂಡು ಬರ್ತವೆ ಸ್ನೇಹಿತರೆ. ಸೊ ಮೊದಲನೇದಾಗಿ ನೋಡಿ ಬೌಮನ್ ಕ್ಯಾಪ್ಸುಲ್ ಅಂತಿದೆ. ಓಕೆ, ಮೊದಲನೇದಾಗಿ ಬೌಮನ್ ಕೋಶ ಅಂತಿದೆ. ಏನ್ ಮಾಡುತ್ತೆ ಸರ್ ಇದು ಬೌಮನ್ ಕೋಶ? ಇಲ್ಲಿ ಚಿತ್ರದಲ್ಲಿ ನೋಡ್ಬೋದು ಸ್ನೇಹಿತರೆ. ಇಲ್ಲಿ ನೋಡಿ, ಇದು ಕಿಡ್ನಿ ಚಿತ್ರ ಇದೆ. ಈ ಕಿಡ್ನಿ ಚಿತ್ರ, ಈ ಕಿಡ್ನಿಯಲ್ಲಿ ಏನು ಪಿರಾಮಿಡ್ಗಳಿದೆಲ್ಲ, ಒಂದು ಪಿರಾಮಿಡ್ ಅಲ್ಲಿ ಏನಪ್ಪ ಅಂದ್ರೆ ಈ ರೀತಿ ಹಲವು ನೆಫ್ರಾನ್ಗಳು ಕಂಡು ಬರ್ತವೆ ಸ್ನೇಹಿತರೆ. ಹಲವು ನೆಫ್ರಾನ್ಗಳು, ಎಷ್ಟು ಸಂಖ್ಯೆ ಅದೆಲ್ಲ ನಿಮ್ಗೆ ಆಮೇಲೆ ಹೇಳ್ತೀನಿ. ಸೊ ಇವಾಗ ಜಸ್ಟ್ ಈ ನೆಫ್ರಾನ್ ಕಾರ್ಯ ಏನು ನಾವು ನೋಡೋಣ. ಸೊ ಇಲ್ಲಿ ನೋಡ್ಬೋದು ನೀವು, ಈ ನೆಫ್ರಾನ್ ಅಲ್ಲಿ ಬೌಮನ್ ಕೋಶ ಅಂತಿದೆ. ಸೊ ಈ ಭಾಗ ಏನಿದೆಲ್ಲ ಬೌಮನ್ ಕೋಶ ಅಂತ ಕರೀತಾರೆ ಸ್ನೇಹಿತರೆ ಇದನ್ನ.
ಇದೇನು ಭಾಗ ಇದೆಯಲ್ಲ ದಿಸ್ ಇಸ್ ಕಾಲ್ಡ್ ಬೌಮನ್ ಕ್ಯಾಪ್ಸುಲ್. ಸೊ ಏನು ಮಾಡುತ್ತೆ ಈ ಬೌಮನ್ ಅಂತಕ್ಕಂಥ ಕ್ಯಾಪ್ಸುಲ್ ಏನು ಮಾಡುತ್ತೆ ಅಪ್ಪ ಅಂದ್ರೆ ನೆಫ್ರಾನಲ್ಲಿ ರಕ್ತ ಶುದ್ಧೀಕರಣ, ಆ್ಯಕ್ಚುಲಿ ಇದು ರಕ್ತವನ್ನು ಸೂಸುವಿಕೆ ಕಾರ್ಯವನ್ನು ಮಾಡುತ್ತದೆ. ಆ್ಯಕ್ಚುಲಿ ರಕ್ತ ಶುದ್ಧೀಕರಣ ಲಂಗ್ಸ್ ಮಾಡುತ್ತೆ ಸ್ನೇಹಿತರೆ, ಇಲ್ಲಿ ರಕ್ತವನ್ನು ಸೂಸುವಿಕೆ ಕಾರ್ಯವನ್ನು ಮಾಡುತ್ತೆ. ಫಿಲ್ಟರ್ ಮಾಡ್ತಕ್ಕಂಥ ಕಾರ್ಯ ಯಾವ್ದು ಮಾಡುತ್ತೆ ಅಂದರೆ ಬೌಮನ್ ಕೋಶ ಅಥವಾ ಬೌಮನ್ ಕ್ಯಾಪ್ಸುಲ್ ಮಾಡುತ್ತೆ. ಆಮೇಲೆ ಎರಡನೇ ಭಾಗ ನೋಡ್ಬೋದು, ದಿಸ್ ಈಸ್ ಹೆನ್ಲೆ. ಓಕೆ, ಹೆನ್ಲೆ ಕುಣಿಕೆ ಅಂತಿದೆ. ಹೆನ್ಲೆ ಕುಣಿಕೆ ಏನು ಮಾಡುತ್ತೆ ಸ್ನೇಹಿತರೆ, ಈ ನೀರನ್ನು ಹೀರಿಕೊಳ್ಳುತ್ತದೆ. ಮೀನ್ಸ್ ನಮ್ಮ ಶರೀರದಲ್ಲಿರ್ತಕ್ಕಂಥ ವೇಸ್ಟ್ ಪ್ರಾಡಕ್ಟ್ ಏನಿರುತ್ತೆ, ನೀರಿನಲ್ಲಿರ್ತಕ್ಕಂಥ ಅಂಶಗಳನ್ನಪ್ಪ ಅಂದ್ರು ಹೀರಿಕೊಳ್ತಕ್ಕಂಥ ಕೆಲಸ ಯಾವ್ದು ಮಾಡುತ್ತೆ, ಹೆನ್ಲೆ ಕುಣಿಕೆ ಅಂತಿದೆ ಸ್ನೇಹಿತರೆ. ಅದು ಎಲ್ಲಿದೆಪ್ಪ ಅಂದರೆ ಇದೇನು ಭಾಗ ಅದೆಲ್ಲ ಇದನ್ನು ಹೆನ್ಲೆ ಕುಣಿಕೆ ಅಂತ ಕರೀತಾರೆ ಸ್ನೇಹಿತರೆ. ದಿಸ್ ಈಸ್ ಫಸ್ಟ್ ಒನ್ ಈಸ್ ಬೌಮನ್ ಕ್ಯಾಪ್ಸುಲ್, ಸೆಕೆಂಡ್ ಒನ್ ಈಸ್ ಹೆನ್ಲೆ ಕುಣಿಕೆ ಅಂತಿದೆ. ಓಕೆ, ಆಮೇಲೆ ಥರ್ಡ್ ಒನ್ ಈಸ್ ಸಂಗ್ರಾಹಕ ನಳಿಕೆ ಅಂತಿದೆ. ಕಂಡಕ್ಟಿವ್ ಅದು ಕಲೆಕ್ಟಿವ್ ಟ್ಯೂಬ್ ಅಂತಿದೆ, ಕಲೆಕ್ಟಿವ್ ಟ್ಯೂಬಲ್ ಅಂತಿದೆ. ಸೊ ಇದೇನು ಭಾಗ ಇದೆಯಲ್ಲ, ಸೊ ದಿಸ್ ಇಸ್ ಥರ್ಡ್ ಪಾರ್ಟ್. ಇದನ್ನು ಏನು ಕರೀತಾರೆ ಸ್ನೇಹಿತರೆ, ಇದನ್ನು ಸಂಗ್ರಾಹಕ ನಾಳಿಕೆ. ಇಟ್ ಮೀನ್ಸ್ ನಮ್ಮ ಯೂರಿನಲ್ಲಿ ಇರತಕ್ಕಂಥ ಲವಣಾಂಶಗಳನ್ನು ಮರು ಹೀರಿಕೊಳ್ತಕ್ಕಂಥ ಕೆಲಸ ಯಾವ್ದು ಅಥವಾ ಕಾರ್ಯ ಯಾವ್ದು ಮಾಡೋದಪ್ಪ ಅಂದ್ರು ಈ ಕಲೆಕ್ಟಿಂಗ್ ಟ್ಯೂಬಲ್ ಮಾಡುತ್ತೆ, ಅಥವಾ ಇದನ್ನ ಏನು ಕರೀತಾರೆ ಸಂಗ್ರಾಹಕ ನಳಿಕೆ, ಲವಣಾಂಶಗಳನ್ನು ಹೀರಿಕೊಳ್ತಕ್ಕಂಥ ಕೆಲಸ. ನೋಡಿ, ಸಿಂಪಲ್ ಆಗಿ ನೆನ್ಪಿಡ್ಬೇಕು, ಬೌಮನ್ ಕ್ಯಾಪ್ಸುಲ್ ಏನು ಮಾಡುತ್ತೆ ಸ್ನೇಹಿತರೆ, ರಕ್ತವನ್ನು ಸೂಸುವಿಕೆ ಕಾರ್ಯ, ಬ್ಲಡ್ ಅನ್ನ ಫಿಲ್ಟರ್ ಮಾಡ್ತಕ್ಕಂಥ ಕಾರ್ಯ ಮಾಡುತ್ತದೆ. ಅಂಡ್ ಹೆನ್ಲೆ ಕುಣಿಕೆ ಏನು ಮಾಡುತ್ತೆ ಸ್ನೇಹಿತರೆ, ಆ ನೀರನ್ನು ಹೀರಿಕೊಳ್ಳುತ್ತೆ. ಓಕೆ, ಅದೇ ರೀತಿ ಮೂರನೇ ಭಾಗದಲ್ಲಿ ಏನಾಗುತ್ತೆ, ಲವಣಾಂಶವನ್ನು ಹೀರಿಕೊಳ್ತಕ್ಕಂಥ ಕಾರ್ಯ ಆಗುತ್ತೆ. ಸೊ ಇವೆಲ್ಲನಪ್ಪ ಅಂದ್ರೆ ಆಗ್ತಕ್ಕಂಥ ಪ್ರೊಸೆಸ್ ಇದೆ, 3 ರೀತಿಯ ಪ್ರೊಸೆಸ್ ಆಗುತ್ತೆ ಸ್ನೇಹಿತರೆ. ಈ 3 ರೀತಿಯ ಭಾಗಗಳಲ್ಲಿ 3 ರೀತಿಯ ಏನಪ್ಪ ಅಂದ್ರೆ ಕಾರ್ಯಗಳನ್ನು ಆಗ್ತದೆ. ಆ ಕಾರ್ಯಗಳ ಬಗ್ಗೆ ನಾವು ಇವಾಗ ನೋಡೋಣ. ಸೊ ನೋಡಿ, ಫಸ್ಟ್ ಥಿಂಗ್ ಇಸ್ ಗ್ಲುಮೆರಲ್ ಫಿಲ್ಟ್ರೇಷನ್ ಅಂತಿದೆ, ಗ್ಲೂಮರಸ್ ಸೂಸುವಿಕೆ ಅಂತಿದೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು, ಫಸ್ಟ್ ಒನ್ ಇಸ್ ಗ್ಲೂಮರಲ್ ಫಿಲ್ಟ್ರೇಷನ್ ಅಂತಿದೆ. ಸೊ ಏನಾಗುತ್ತೆ ಸ್ಲರ್, ಈ ಗ್ಲೂಮರಲ್ ಫಿಲ್ಟ್ರೇಷನ್ ಅಲ್ಲಿ ಏನು ಯೂರಿನ್ ಇದೆ ಅಲ್ಲ, ಯೂರಿನ್ ಏನಪ್ಪ ಅಂದ್ರೆ ಈ ರೀನಲ್ಗಳ ಮೂಲಕ ಬರುತ್ತೆ ಸ್ನೇಹಿತರೆ. ಓಕೆ, ಈ ಹೈಲಮ್ ಭಾಗದಲ್ಲಿ ಬಂದಿರತಕ್ಕಂಥ ಯೂರಿನ್ ಏನಪ್ಪ ಅಂದ್ರೆ ಈ ಬೌಮನ್ ಕ್ಯಾಪ್ಸುಲಿಗೆ ಬಂದಾಗ ಏನಾಗುತ್ತೆ ಅಪ್ಪ ಅಂದ್ರೆ ಗ್ಲಿಮರಲ್ ಫಿಲ್ಟ್ರೇಷನ್ ಅಂತ ಆಗುತ್ತೆ. ಸೊ ಗ್ಲಿಮರಲ್ ಫಿಲ್ಟ್ರೇಷನ್ ಮೀನ್ಸ್ ನಮ್ಮ ದೇಹದಲ್ಲಿರ್ತಕ್ಕಂಥ ಅನುಪಯುಕ್ತ ವಸ್ತುಗಳೇನಿದೆ, ನೀರಿನ ಅಂಶದಲ್ಲಿ ಇರ್ತಕ್ಕಂಥ ಅನುಪಯುಕ್ತ ವಸ್ತುಗಳೇನು ಮಾಡುತ್ತೆ ಸ್ನೇಹಿತರೆ, ಇದು ಉಪಯುಕ್ತ ನೀರು ಮತ್ತು ಅನುಪಯುಕ್ತ ನೀರನ್ನು ಸಪರೇಟ್ ಮಾಡ್ತಕ್ಕಂಥ ಕಾರ್ಯ ಯಾವ್ದು ಮಾಡುತ್ತೆ, ದಟ್ ಈಸ್ ಗ್ಲಿಮರಲ್ ಫಿಲ್ಟ್ರೇಷನ್ ಅಂತ ಕರೀತಾರೆ. ಓಕೆ, ಇಲ್ಲಿ ನೋಡ್ಬೋದು ಉಪಯುಕ್ತ ನೀರು ಮತ್ತು ಅನುಪಯುಕ್ತ ನೀರು ಮೀನ್ಸ್ ಏನಿರುತ್ತೆ ಸ್ನೇಹಿತರೆ, ಅದರಲ್ಲಿ ಅಮೋನಿಯಾ ಇರ್ಬೋದು, ಯೂರಿಯಾ ಇರ್ಬೋದು, ಅಥವಾ ಯೂರಿಕ್ ಆಸಿಡ್ ಕಂಟೆಂಟ್ ಅಲ್ಲಿ ಏನಪ್ಪ ಅಂದ್ರೆ ಹೆಚ್ಚಿಗೆ ಪ್ರಮಾಣದಲ್ಲಿ ಕಂಡುಬರುತ್ತೆ. ಅದನ್ನು ಸಪರೇಟ್ ಮಾಡ್ತಕ್ಕಂಥ ಕಾರ್ಯ ಎಲ್ಲಾಗುತ್ತೆ ಅಪ್ಪ ಅಂದ್ರೆ ದಟ್ ಈಸ್ ಈ ಬೌಮನ್ ಕ್ಯಾಪ್ಸುಲ್ ಎಂಟರ್ ಆದಾಗ ಆಗುತ್ತೆ. ಆ ಕಾರ್ಯವನ್ನು ಏನು ಕರೀತಾರೆ, ಗ್ಲಿಮರಲ್ ಫಿಲ್ಟ್ರೇಷನ್ ಅಂತ, ಗ್ಲಿಮರಸ್ ಸೂಸುವಿಕೆ ಅಂತ ಕರೀತಾರೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಎರಡನೇ ಕಾರ್ಯ ನೋಡಿ, ಈ ನೆಫ್ರಾನ್ ಎರಡನೇ ಕಾರ್ಯ ಏನು ಮಾಡುತ್ತೆ, ಸೊ ಸೆಲೆಕ್ಟಿವ್ ರಿಅಬ್ಸರ್ವೇಷನ್ ಅಂತಿದೆ, ಮರು ಹಿರುವಿಕೆ ಅಂತಿದೆ ಸ್ನೇಹಿತರೆ. ಇಟ್ ಮೀನ್ಸ್ ಈ ಬೌಮನ್ ಕ್ಯಾಪ್ಸುಲ್ ಅಲ್ಲಿ ಬಂದಿರತಕ್ಕಂಥ ಏನು ಮೂತ್ರ ಇದೆಲ್ಲ ಅಥವಾ ನೀರಿನ ಅಂಶ ಇದೆಲ್ಲ, ಅದು ಎಲ್ಲಿ ಬರುತ್ತೆ ಸ್ನೇಹಿತರೆ, ಹೆನ್ಲೆ ಲೂಪಿಗೆ ಬರುತ್ತೆ. ಹೆನ್ಲೆ ಲೂಪಿಗೆ ಬಂದಾಗ ಇಲ್ಲಿ ಎರಡನೇ ಕಾರ್ಯ ಏನಾಗುತ್ತೆ ಅಪ್ಪ ಅಂದ್ರೆ ಈ ಸೆಲೆಕ್ಟಿವ್ ರಿಅಬ್ಸರ್ವೇಷನ್ ಅಂತಕ್ಕಂಥ ಪ್ರೊಸೆಸ್ ನಡೆಯುತ್ತೆ ಸ್ನೇಹಿತರೆ. ಈ ಸೆಲೆಕ್ಟಿವ್ ರಿಅಬ್ಸರ್ವೇಷನ್ ಏನಪ್ಪ ಅಂದ್ರೆ ಪ್ರಾಥಮಿಕ ಏನು ಮೂತ್ರ ಇದೆಲ್ಲ, ಪ್ರೈಮರಿ ಯೂರಿನ್ ಇದೆಲ್ಲ, ಆ ಪ್ರೈಮರಿ ಯೂರಿನ್ ಅಲ್ಲಿ ಇರ್ತಕ್ಕಂಥ ಲೋಮನಾಳಗಳಲ್ಲಿ ಇರ್ತಕ್ಕಂಥ ಗ್ಲುಕೋಸ್ ಆಗಿರ್ಬೋದು, ಅಮಿನೋ ಆಸಿಡ್ ಆಗಿರ್ಬೋದು, ವಿಟಮಿನ್ ಸಿ ಆಗಿರ್ಬೋದು, ಕ್ಯಾಲ್ಸಿಯಂ ಆಗಿರ್ಬೋದು, ಅಥವಾ ಪೊಟ್ಯಾಷಿಯಂ ಆಗಿರ್ಬೋದು, ಇದರೆಲ್ಲ ಪ್ರಮಾಣ ಏನಿರುತ್ತಲ್ಲ ಯೂರಿನಲ್ಲಿ ಅಥವಾ ಮೂತ್ರದಲ್ಲಿ, ಅದನ್ನು ಹೀರಿಕೊಳ್ತಕ್ಕಂಥ ಕಾರ್ಯ ಎಲ್ಲಾಗುತ್ತೆ ಅಪ್ಪ ಅಂದ್ರೆ ದಟ್ ಈಸ್ ಈ ಪ್ರೊಸೆಸ್ ವ್ಯತಸ್ಥ ಮರುಹೀರುವಿಕೆ ಅಥವಾ ಸೆಲೆಕ್ಟಿವ್ ರಿಅಬ್ಸರ್ವೇಷನ್ ಅಂತ ಕರೀತಾರೆ ಸ್ನೇಹಿತರೆ. ಇಲ್ಲೇನಾಗುತ್ತೆ ಸ್ನೇಹಿತರೆ, ಈ ಪ್ರಾಥಮಿಕ ಮೀನ್ಸ್ ಆಲ್ರೆಡಿ ಫಿಲ್ಟರ್ ಆಗಿರ್ತಕ್ಕಂಥ ಮೂತ್ರದಲ್ಲಿ ಮತ್ತೆ ಅದರಲ್ಲಿ ಇರ್ತಕ್ಕಂಥ ಅಮೋನಿಯಾ, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ವಿಟಮಿನ್ ಸಿ ಅಥವಾ ಯೂರಿಯಾ ಆ ಕಂಟೆಂಟನ್ನು ಏನು ಮಾಡುತ್ತೆ ಸ್ನೇಹಿತರೆ, ಮತ್ತೆ ಮರು ಹೀರ್ಕೊಂಡು ಅದರಲ್ಲಿ ಇರ್ತಕ್ಕಂಥ ಲವಣಾಂಶಗಳನ್ನು ಏನಪ್ಪ ಅಂದ್ರೆ ಹೀರಿಕೊಳ್ತಕ್ಕಂಥ ಕಾರ್ಯ ಎಲ್ಲಾಗುತ್ತೆ, ದಟ್ ಈಸ್ ಸೆಲೆಕ್ಟಿವ್ ರಿಅಬ್ಸರ್ವೇಷನ್ ಅಂತಕ್ಕಂಥ ಕಾರ್ಯ ಸ್ನೇಹಿತರೆ. ಓಕೆ, ಸೊ ಆಮೇಲೆ ಈ ಮೂತ್ರ ಏನು ಬರುತ್ತೆ ಅಪ್ಪ ಅಂದ್ರೆ ಇದೇನಿದೆಲ್ಲ ಕಲೆಕ್ಟಿವ್ ಟ್ಯೂಬಲ್ ಏನಿದೆ ಅಲ್ಲಿ ಬರುತ್ತೆ ಸ್ನೇಹಿತರೆ. ಅಲ್ಲಿ ಏನಾಗುತ್ತೆ ಅಪ್ಪ ಅಂದ್ರೆ ಅಲ್ಲಿ ಪುನಃ ಇನ್ನೊಂದು ಪ್ರೊಸೆಸ್ ಆಗುತ್ತೆ, ದಟ್ ಈಸ್ ಟ್ಯಾಬ್ಯುಲರ್ ಸೀಕ್ರೇಷನ್ ಅಂತಿದೆ. ಟ್ಯಾಬ್ಯುಲರ್ ಸೀಕ್ರೇಷನ್, ನಳಿಕಾ ಸ್ರವಿಕ ಅಂತಿದೆ. ನಳಿಕಾ ಸ್ರವಿಕ, ಈ ನಳಿಕಾ ಸ್ರವಿಕದಲ್ಲಿ ಏನಾಗುತ್ತೆ ಸ್ನೇಹಿತರೆ, ಈ ನಳಿಕಾ ಸ್ರವಿಕದಲ್ಲಿ ಏನಪ್ಪ ಅಂದ್ರು ಇಲ್ಲಿ ಅಟ್ ಲಾಸ್ಟ್ ಯೂರಿನ್ ಅಲ್ಲಿ ಇರ್ತಕ್ಕಂಥ ಎಲ್ಲ ವೇಸ್ಟ್ ಮಟೀರಿಯಲ್ ಏನಾಗುತ್ತೆ ಸ್ನೇಹಿತರೆ, ಸಪರೇಟ್ ಆದಾಗ ಇದು ಮೂತ್ರ ಆಗಿ ಕನ್ವರ್ಟ್ ಆಗುತ್ತೆ, ಯೂರಿಯಾ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು, ಈ ಟ್ಯಾಬ್ಯುಲರ್ ಸೀಕ್ರೇಷನ್ ಅಲ್ಲಿ ಏನಾಗುತ್ತೆ ಅಪ್ಪ ಅಂದ್ರೆ ನಳಿಕಾ ಸ್ರವಿಕೆಯಲ್ಲಿ ಏನಾಗುತ್ತೆ ಅಪ್ಪ ಅಂದ್ರೆ ದಟ್ ಈಸ್ ಇದನ್ನ ಸುರುಳಿ ಮತ್ತು ಹೆನ್ಲೆ ಕುಣಿಕೆಯಲ್ಲಿ ವಸ್ತುಗಳು ಮರುಹಿರಲ್ಪಟ್ಟು ಉಳಿದಂತ ವಿಸರ್ಜನೆ ವಸ್ತುವನ್ನು ಮೂತ್ರ. ಇಟ್ ಮೀನ್ಸ್ ಇಲ್ಲಿ ಏನಾಗುತ್ತೆ ಸ್ನೇಹಿತರೆ, ಈ ಟ್ಯೂಬ್ ಅಲ್ಲಿ ಏನಪ್ಪ ಅಂದ್ರು ಈ ವೇಸ್ಟ್ ಇರ್ತಕ್ಕಂಥ ಎಲ್ಲಾ ಮೂತ್ರ ಎಲ್ಲಾಗುತ್ತೆ ಸ್ನೇಹಿತರೆ, ಇಲ್ಲಿ ಬಂದಾಗ ಇದು ಏನಪ್ಪ ಅಂದ್ರು ಯುರೆಟ್ರಾ ಮೂಲಕ, ಓಕೆ, ಯುರೆಟ್ರಾ ಮೂಲಕ ಎಲ್ಲ ಹೋಗುತ್ತೆ ಸ್ನೇಹಿತರೆ, ಇದು ಮೂತ್ರಪಿಂಡಕ್ಕೆ ಹೋಗುತ್ತೆ, ಮೂತ್ರಕೋಶಕ್ಕೆ ಹೋಗುತ್ತೆ. ಮೂತ್ರಕೋಶದಿಂದ ಯುರೆತ್ರಲಿಂದ ಏನಾಗುತ್ತೆ, ಇದು ಎಲ್ಲ ಯೂರಿನ್ ಅಥವಾ ಮೂತ್ರ ಹೊರ ಹಾಕ್ತಕ್ಕಂಥ ಕಾರ್ಯವನ್ನು ಆಗುತ್ತೆ ಸ್ನೇಹಿತರೆ ನೆಫ್ರಾನ್ ಅಲ್ಲಿ. ಸೊ ಇದೆಲ್ಲ ಏನಪ್ಪ ಅಂದ್ರೆ ನೆಫ್ರಾನ್ ಬಗ್ಗೆ ಆಯ್ತು. ಓಕೆ, ನೆಫ್ರಾನ್ ಏನಪ್ಪ ಅಂದ್ರು
ಬಹಳಷ್ಟು ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ರೋಲ್ ಪ್ಲೇ ಮಾಡುತ್ತೆ ಸ್ನೇಹಿತರೆ. ಎಲ್ಲಿ ಅಂದಾಗ ಈ ಕಿಡ್ನಿಯಲ್ಲಿ ಅಂತಾರೆ. ಓಕೆ, ಸೊ ನೋಡಿ ಇದು ಒಂದು ಓವರ್ವ್ಯೂ ಇದೆ ಚಿತ್ರ. ಇಲ್ಲಿ ನೀವು ನೋಡ್ಕೋಬಹುದು ಯಾವ ರೀತಿ ಇರುತ್ತೆ ಸ್ನೇಹಿತರೆ ಕಿಡ್ನಿ. ನೋಡಿ 2 ಜೊತೆ ಕಿಡ್ನಿಗಳಿರುತ್ತೆ ಮಾನವ ದೇಹದಲ್ಲಿ. ಸೊ ಇಲ್ಲಿ ಎಲ್ಲ ಫಿಲ್ಟ್ರೇಷನ್ ಅಥವಾ ಎಲ್ಲ ಏನಪ್ಪ ಅಂದ್ರೆ ಸೂಸುವಿಕೆ ಕಾರ್ಯ ಎಲ್ಲಾಗತ್ತೆ ಅಪ್ಪ ಅಂದ್ರೆ ಈ ಕಿಡ್ನಿಗಳಲ್ಲಾಗತ್ತೆ. ಕಿಡ್ನಿಗಳಲ್ಲಾಗಿರ್ತಕ್ಕಂಥ ಮೂತ್ರ ಏನಪ್ಪ ಅಂದ್ರೆ ಯುರೇಟರ್ ಮೂಲಕ ಎಲ್ಲಿ ಬರ್ಬೇಕು ಸ್ನೇಹಿತರೆ, ಇದು ಯುರೇಟರ್ಲಿಂದ ಈ ಬ್ಲಾಡರ್ ಅಂತಿದೆ, ಯೂರಿನರಿ ಬ್ಲಾಡರ್, ಮೂತ್ರಕೋಶ ಅಂತಿದೆ. ಇಲ್ಲಿ ಏನಾಗಬೇಕಪ್ಪ ಅಂದ್ರೆ ಆ ಮೂತ್ರ ಎಲ್ಲ ಸ್ಟೋರ್ ಆಗ್ಬೇಕು ಸ್ನೇಹಿತರೆ. ಅದೇ ರೀತಿ ಇಲ್ಲಿರ್ತಕ್ಕಂಥ ಈ ಸ್ಟೋರ್ ಆಗಿರ್ತಕ್ಕಂಥ ಮೂತ್ರ ಎಲ್ಲ ಯುರೇತ್ರ ಮೂಲಕ ಏನಾಗ್ಬೇಕು ಸ್ನೇಹಿತರೆ, ಪಾಸ್ ಆಗ್ಬೇಕು. ಈ ರೀತಿ ಏನಪ್ಪ ಅಂದ್ರು ಈ ಕಿಡ್ನಿಯ ಕಾರ್ಯ ಇದೆ. ಓಕೆ, ಕಿಡ್ನಿಯ ಕಾರ್ಯ ಇದೆ. ಆ ಕಾರಣಕ್ಕಾಗಿ ನೆಫ್ರಾನಿಗೆ ಏನಂತ ಕರೀತಾರಪ್ಪ ಅಂದ್ರು ಮಾನವನ ಕಿಡ್ನಿಯಲ್ಲಿ ಏನಪ್ಪ ಅಂದ್ರೆ ಇದನ್ನ ರಚನಾತ್ಮಕ ಕಾರ್ಯಾತ್ಮಕ ಘಟಕ ಅಂತ ಕರೀತಾರೆ ಸ್ನೇಹಿತರೆ. ಸೊ ಇಲ್ಲಿ ನೋಡ್ಬೋದು ನೀವು ಬ್ಲಾಡರ್ ಅಂತಿದೆ, ಬ್ಲಾಡರ್ ಅಥವಾ ಮೂತ್ರಕೋಶ ಅಂತಿದೆ. ಫಸ್ಟ್ ನಾವು ಇಂಡಿಯೇಟ್ ಎಲ್ಲ ಕಿಡ್ನಿ ಬಗ್ಗೆ ನೋಡೋಣ. ಇವಾಗ ಜಸ್ಟ್ ಓವರ್ವ್ಯೂ ನಮ್ಗೆ ಗೊತ್ತಾಯ್ತು ಸ್ನೇಹಿತರೆ, ಏನಪ್ಪ ಅಂದ್ರೆ ನೆಫ್ರಾನ್ ಯಾವ ರೀತಿ ಕಾರ್ಯ ಮಾಡುತ್ತೆ ಏನಿಲ್ಲ ಅಂತ ಕೇಳಿದಾನೆ ಎಕ್ಸಾಮ್ ಅಲ್ಲಿ. ಓಕೆ, ಈ ಪಾಯಿಂಟ್ ಇಂಪಾರ್ಟೆಂಟ್ ನೋಡಿ. ಎಕ್ಸಾಮ್ ಅಲ್ಲಿ ಬಹಳಷ್ಟು ಎಕ್ಸಾಮ್ ಅಲ್ಲಿ ಏನಪ್ಪ ಅಂದ್ರೆ ನೆಫ್ರಾನ್ ಬಗ್ಗೆ ಬಂದಾಗ ಇದನ್ನೇ ಕೇಳಿದಾನೆ. ಬೋಮನ್ ಕೋಶದಲ್ಲಿ ಏನಾಗುತ್ತೆ, ಅದೇ ರೀತಿ ಹೆನ್ಲೆ ಕುಣಿಕೆಯಲ್ಲಿ ಏನಾಗುತ್ತೆ, ಅದೇ ರೀತಿ ಸಂಗ್ರಾಹಕ ನಳಕದಲ್ಲಿ ಏನಾಗುತ್ತೆ ಅಂತ ಕೇಳಿದಾನೆ. ಓಕೆ, ಸೊ ಈ 3 ಪಾಯಿಂಟ್ ಇಂಪಾರ್ಟೆಂಟ್ ನೋಡಿ ಸ್ನೇಹಿತರೆ. ನೆಕ್ಸ್ಟ್ ನಾವು ಕಿಡ್ನಿ ಬಗ್ಗೆ ಏನಪ್ಪ ಅಂದ್ರೆ ಇವಾಗ ನೋಡೋಣ. ಬಿಕಾಸ್ ಕಿಡ್ನಿಯಲ್ಲಿ ಇರ್ತಕ್ಕಂಥ ನೆಫ್ರಾನ್ ಬಗ್ಗೆ ನಾವು ಇವಾಗ ನೋಡಿದ್ದೀರಿ. ಸೊ ಈ ಕಿಡ್ನಿ, ಸೊ ಏನೇನು ಎಕ್ಸಾಂಪಲ್ ಕ್ವಶನ್ಸ್ ಕೇಳ್ಬೋದು ಕಿಡ್ನಿ ಮೇಲೆ ನೋಡಿ. ಈ ಕಿಡ್ನಿ ಏನಿದೆಲ್ಲ, ಈ ಕಿಡ್ನಿಯ ಬಗ್ಗೆ ಅಧ್ಯಯನ ಮಾಡತಕ್ಕಂಥದಕ್ಕೆ ಏನಂತ ಕರೀತಾರೆ ಅಂತ ಕೇಳಿದಾನೆ. ಸೊ ಕಿಡ್ನಿಯ ಬಗ್ಗೆ ಅಧ್ಯಯನ ಮಾಡತಕ್ಕಂಥ ಒಂದು ಶಾಸ್ತ್ರಕ್ಕೆ, ಕಿಡ್ನಿಯ ಬಗ್ಗೆ ಅಧ್ಯಯನ ಮಾಡತಕ್ಕಂಥ ಶಾಸ್ತ್ರಕ್ಕೆ ಏನಂತ ಕರೀತಾರಪ್ಪ ಅಂದ್ರೆ ನೆಫ್ರೋಲಾಜಿ ಅಂತ ಕರೀತಾರೆ ಸ್ನೇಹಿತರೆ. ನೆಫ್ರೋಲಾಜಿ. ಯಾಕೆ ನೆಫ್ರೋಲಾಜಿ ಅಂತ ಕರೀತಾರೆ? ಬಿಕಾಸ್ ಕಿಡ್ನಿಗಳಲ್ಲಿ ನೆಫ್ರಾನ್ ಇರುತ್ತೆ, ಆ ಕಾರಣಕ್ಕಾಗಿ ನೆಫ್ರೋಲಾಜಿ. ಅದೇ ರೀತಿ ಎಕ್ಸ್ಪರ್ಟಿಗೆ ಏನಂತ ಕರೀತಾರಪ್ಪ ಅಂದ್ರೆ ನೆಫ್ರೋಲಾಜಿಸ್ಟ್ ಅಂತ ಕರೀತಾರೆ ಸ್ನೇಹಿತರೆ. ಎಕ್ಸ್ಪರ್ಟಿಗೆ ಏನಂತ ಕರೀತಾರೆ ಸ್ನೇಹಿತರೆ? ನೆಫ್ರೋಲಾಜಿಸ್ಟ್. ತಜ್ಞರನ್ನ ನೆಫ್ರೋಲಾಜಿಸ್ಟ್ ಅಂತ ಕರೀತಾರೆ. ಓಕೆ, ಸೊ ಈ ಕಿಡ್ನಿಯ ಪಿತಾಮಹ ಯಾರು ಅಂತ ಕೇಳಿದ ಒಂದು ಸರಿ ಎಕ್ಸಾಂಪಲ್. ಪಿತಾಮಹ ಯಾರಪ್ಪ ಅಂದ್ರೆ ಮೆರಿಲ್ ಅಂತಕ್ಕಂಥ ಒಬ್ಬ ವಿಜ್ಞಾನಿ, ಮೆರಿಲ್ ಅಂತಕ್ಕಂಥ ಒಬ್ಬ ಸೈಂಟಿಸ್ಟ್ ಏನಪ್ಪ ಅಂದ್ರೆ ಕಿಡ್ನಿಯ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ಅಧ್ಯಯನ ಮಾಡಿರ್ತಾನೆ ಮೆರಿಲ್. ಸೊ ಅದೇ ರೀತಿ ಎಷ್ಟಿರುತ್ತೆ ಸರ್ ಇದರ ತೂಕ ಎಷ್ಟಿರುತ್ತೆ? ಕಿಡ್ನಿಯ ತೂಕ ಮಾನವ ದೇಹ ಏನಪ್ಪ ಅಂದ್ರೆ ಆಲ್ಮೋಸ್ಟ್ 140 to 150 ಗ್ರಾಮ್ ವರೆಗೆ ಏನಪ್ಪ ಅಂದ್ರೆ ಮಾನವನ ಕಿಡ್ನಿಯ ತೂಕವಿರುತ್ತೆ. ಸೊ ಅದೇ ರೀತಿ ಇದರ ಉದ್ದ ಎಷ್ಟಿರುತ್ತೆ ಸ್ನೇಹಿತರೆ? ಉದ್ದ, ಸೊ ಉದ್ದ ನೋಡಿ 10 to 12 ಸೆಂಟಿಮೀಟರ್ ಏನಪ್ಪ ಅಂದ್ರೆ ಉದ್ದ ಇರುತ್ತೆ. ಆ್ಯಂಡ್ ಅಗಲ ನೋಡಿದಾಗ 5 to 7 ಸೆಂಟಿಮೀಟರ್ ಏನಪ್ಪ ಅಂದ್ರೆ ಅಗಲ ಇರುತ್ತೆ. ಯಾವುದು? ಕಿಡ್ನಿಯ ಸ್ನೇಹಿತರೆ. ಅದೇ ರೀತಿ ಈ ಕಿಡ್ನಿ ಏನಿದೆಲ್ಲ, ಸೊ ಕಿಡ್ನಿಯಲ್ಲಿ ಏನಪ್ಪ ಅಂದ್ರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಂಟೆಂಟನ್ನು ಏನು ಕೇಳಿದಾನೆ ಎಕ್ಸಾಂಪಲ್ ಏನಪ್ಪ ಅಂದ್ರೆ ಇದೇನು ಚಿತ್ರ ಇದೆ ನೋಡಿ ಕಿಡ್ನಿ. ಈ ಕಿಡ್ನಿ ಏನಿದೆಲ್ಲ ಸ್ನೇಹಿತರೆ 2 ಪೊರೆಗಳಿಂದ ಆವೃತವಾಗಿದೆ. ಓಕೆ, ಒಂದು ಹೊರಪೊರೆ, ಇನ್ನೊಂದು ಒಳಪೊರೆ ಅಂತಿದೆ. ಸೊ ಇಲ್ಲಿ ನೋಡ್ಬೋದು ನೀವು, ಆಲ್ರೆಡಿ ನಾನು ಇವಾಗಲೇ ಹೇಳಿದ್ದೀನಿ. ಸೊ ರೀನಲ್ ಕಾರ್ಟೆಕ್ಸ್ ಅಂತಿದೆ ಸ್ನೇಹಿತರೆ, ರೀನಲ್ ಕಾರ್ಟೆಕ್ಸ್. ಓಕೆ, ಈ ಕಿಡ್ನಿಯನ್ನ ಸುತ್ತುವರೆದ ಹೊರಪೊರೆಯನ್ನು ಏನಂತ ಕರೀತಾರೆ ಸ್ನೇಹಿತರೆ? ಸೊ ಕಿಡ್ನಿ ಏನಪ್ಪ ಅಂದ್ರೆ ಕಿಡ್ನಿಯ ಹೊರಪೊರೆಯನ್ನು ಏನಂತ ಕರೀತಾರಪ್ಪ ಅಂದ್ರೆ ದಟ್ ಈಸ್ ರೀನಲ್ ಕಾರ್ಟೆಕ್ಸ್ ಅಂತ ಕರೀತಾರೆ ಸ್ನೇಹಿತರೆ. ರೀನಲ್ ಕಾರ್ಟೆಕ್ಸ್ ಅಂತ ಕರೀತಾರೆ ಸ್ನೇಹಿತರೆ. ಓಕೆ, ಅದೇ ರೀತಿ ಕಿಡ್ನಿಯ ಒಳಪೊರೆಯನ್ನು ಏನು ಕರೀತಾರಪ್ಪ ಅಂದ್ರೆ ರೀನಲ್ ಮೆಡುಲಾ ಅಂತ ಕರೀತಾರೆ. ರೀನಲ್ ಮೆಡುಲಾ. ಒಳಪೊರೆಯನ್ನು ಏನಂತ ಕರೀತಾರೆ ಅಂತ ಕೇಳಿದ ಎಕ್ಸಾಂಪಲ್. ಒಳಪೊರೆಯನ್ನು ರೀನಲ್ ಮೆಡುಲಾ ಅಂತ ಕರೀತಾರೆ ಸ್ನೇಹಿತರೆ. ರೀನಲ್ ಮೆಡುಲಾ. ಅದೇ ರೀತಿ ಈ ಕಿಡ್ನಿ ಏನಪ್ಪ ಅಂದ್ರೆ ಈ ರೀತಿ ಏನು ಆಕಾರ ಇದೆಲ್ಲ, ಇದು ಯಾವ ಆಕಾರದಲ್ಲಿದೆ ಅಂತ ಕೇಳಿದ ಎಕ್ಸಾಂಪಲ್. ಸೊ ಕಿಡ್ನಿ ಏನಪ್ಪ ಅಂದ್ರೆ ಗೋಡಂಬಿ ಆಕಾರದಲ್ಲಿದೆ ಸ್ನೇಹಿತರೆ. ಕಿಡ್ನಿ ಯಾವ ಆಕಾರದಲ್ಲಿದೆ? ಗೋಡಂಬಿ ಅಥವಾ ಬೀನ್ಸ್ ಆಕಾರದಲ್ಲಿ ಏನಪ್ಪ ಅಂದ್ರೆ ಕಿಡ್ನಿ ಕಂಡು ಬರುತ್ತೆ ಸ್ನೇಹಿತರೆ. ಆಮೇಲೆ ಕಿಡ್ನಿ ಬೆಂಡ್ ಆಗ್ಲಿಕ್ಕೆ ಕಾರಣ ಇರತಕ್ಕಂಥ ಒಂದು ಭಾಗ ಯಾವುದಪ್ಪ ಅಂದ್ರೆ ಹೈಲಮ್ ಅಂತಕ್ಕಂಥ ಭಾಗ ನೋಡ್ರಿ. ಓಕೆ, ಕಿಡ್ನಿ ಅತ್ಯಂತ ಮಧ್ಯ ಭಾಗ ಯಾವುದಪ್ಪ ಅಂದ್ರೆ ಇದೇನು ಭಾಗದಲ್ಲ, ಇದು ಹೈಲಮ್ ಅಂತ ಕರೀತಾರೆ ಸ್ನೇಹಿತರೆ. ಓಕೆ, ಈ ಹೈಲಮ್ ಮೂಲಕ ಏನಪ್ಪ ಅಂದ್ರೆ ಮೂತ್ರದ ಏನಪ್ಪ ಅಂದ್ರೆ ಪ್ರವೇಶ ಆಗುತ್ತೆ. ಯಾವುದ್ರ ಮೂಲಕ? ರೀನಲ್ ಆರ್ಟ್ರಿ ಮತ್ತು ರೀನಲ್ ವೇನ್ ಅಂತ ಬರುತ್ತೆ ಇಲ್ಲಿ. ಇಂಪಾರ್ಟೆಂಟ್ ಸ್ನೇಹಿತರೆ. ರೀನಲ್ ಆರ್ಟ್ರಿ ಅಂದಾಗ ಈ ರೀನಲ್ ಆರ್ಟ್ರಿ ಏನು ಮಾಡುತ್ತೆ ಸ್ನೇಹಿತರೆ? ಈ ಫಿಲ್ಟರ್ ಆಗಿರ್ತಕ್ಕಂಥ ಬ್ಲಡ್ ಏನಪ್ಪ ಅಂದ್ರು ತೆಗೆದುಕೊಂಡು ಹೋಗ್ತಕ್ಕಂಥ ಕಾರ್ಯ ಮಾಡುತ್ತೆ ಕಿಡ್ನಿ. ಆಮೇಲೆ ರೀನಲ್ ವೇನ್ ಅಂತಿದೆ, ರೀನಲ್ ವೇನ್ಸ್. ಇವೇನ್ ಮಾಡುತ್ತೆ ಸ್ನೇಹಿತರೆ? ಆಕ್ಸಿಜನ್ ಡಿಪ್ಲೇಟೆಡ್ ಬ್ಲಡ್ ಅನ್ನ ಏನಪ್ಪ ಅಂದ್ರೆ ಹೊರ ಹಾಕ್ತಕ್ಕಂಥ ಕಾರ್ಯ ಮಾಡುತ್ತೆ. ರೀನಲ್ ಆರ್ಟ್ರೀಸ್ ಅಂಡ್ ರೀನಲ್ ವೇನ್ಸ್ ಅಂತ ಬರುತ್ತೆ ಸ್ನೇಹಿತರೆ. ಓಕೆ, ಆಮೇಲೆ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಈ ಏನು ರೀನಲ್ ಪ್ಯಾಪಿಲಿ ಅಂತ ಇರುತ್ತೆ ಸ್ನೇಹಿತರೆ. ಮಾನವನ ಒಂದು ಕಿಡ್ನಿ, 2 ಜೊತೆ ಕಿಡ್ನಿಗಳ ಸಂಖ್ಯೆ ಎಷ್ಟಪ್ಪ ಅಂದಾಗ ಮಾನವ ದೇಹ ಏನಪ್ಪ ಅಂದ್ರೆ 1 ಜೊತೆ ಏನಪ್ಪ ಅಂದ್ರೆ ಕಿಡ್ನಿ ಇರುತ್ತೆ. 1 ಪೇರ್. ವಿಟ್ ಮೀನ್ಸ್ ಮಾನವ ದೇಹದಲ್ಲಿ 2 ಕಿಡ್ನಿಗಳು ಇರುತ್ತೆ ಸ್ನೇಹಿತರೆ. 2 ಕಿಡ್ನಿಗಳು. ಆ ಕಿಡ್ನಿಗಳಲ್ಲಿ ಏನಪ್ಪ ಅಂದ್ರೆ ಒಂದೊಂದು ಕಿಡ್ನಿಯಲ್ಲಿ ರೀನಲ್ ಪಿರಾಮಿಡ್ಸ್ ಅಂತ ಕಂಡು ಬರುತ್ತೆ ಸ್ನೇಹಿತರೆ. ರೀನಲ್ ಪಿರಾಮಿಡ್. ಸೊ ರೀನಲ್ ಪಿರಾಮಿಡ್ಗಳ ಸಂಖ್ಯೆ ಎಷ್ಟು ಅಂತಪ್ಪ ಅಂದಾಗ 10 to
12 ಏನಪ್ಪ ಅಂದ್ರೆ ಈ ಪಿರಾಮಿಡ್ಗಳು ಕಂಡು ಬರುತ್ತೆ. ಈ ಪಿರಾಮಿಡ್ಗಳಲ್ಲಿ ಏನಪ್ಪ ಅಂದ್ರೆ ಕಂಡು ಬರ್ತಕ್ಕಂಥ ಯಾವುದಪ್ಪ ಅಂದ್ರೆ ನೆಫ್ರಾನ್ ಕಂಡು ಬರುತ್ತೆ. ನೆಫ್ರಾನ್ ಎಲ್ಲಿ ಕಂಡು ಬರುತ್ತೆ ಸ್ನೇಹಿತರೆ? ಈ ರಿನಲ್ ಪಿರಾಮಿಡ್ಗಳಲ್ಲಿ ಏನಪ್ಪ ಅಂದ್ರೆ ಕಂಡು ಬರುತ್ತೆ. ಈ ರಿನಲ್ ಪಿರಾಮಿಡ್ಗಳಲ್ಲಿ ರಿನಲ್ ಪ್ಯಾಪಿಲಿ ಅಂತ ಇರುತ್ತೆ, ರಿನಲ್ ಪ್ಯಾಪಿಲಿ ಇರುತ್ತೆ, ಅಲ್ಲಿ ರಂಧ್ರಗಳಿರುತ್ತೆ. ಆ ರಂಧ್ರಗಳಲ್ಲಿ ಏನಪ್ಪ ಅಂದ್ರೆ ನೆಫ್ರಾನ್ ಕಂಡು ಬರುತ್ತೆ ಸ್ನೇಹಿತರೆ. ನೆಫ್ರಾನ್ನ ಕಾರ್ಯ ಏನು? ಬ್ಲಡ್, ಈ ಯೂರಿನ್ ಏನಪ್ಪ ಅಂದ್ರೆ ಫಿಲ್ಟರ್ ಮಾಡೋದು, ಬ್ಲಡ್ ಅನ್ನ ಫಿಲ್ಟರ್ ಮಾಡ್ತಕ್ಕಂಥ ಕಾರ್ಯ ಮಾಡುತ್ತೆ ಸ್ನೇಹಿತರೆ, ಸೂಸುವಿಕೆ ಕಾರ್ಯವನ್ನು ಮಾಡುತ್ತೆ. ಸೊ ಈ ರೀತಿ ಏನಪ್ಪ ಅಂದ್ರೆ ಇಲ್ಲಿ ಫಿಲ್ಟರ್ ಆಗಿರ್ತಕ್ಕಂಥ ಬ್ಲಡ್ ಏನು ಬರುತ್ತೆ ಸ್ನೇಹಿತರೆ, ಈ ರೀನಲ್ ಪೆಲ್ವಿಸ್ ಅಂತಕ್ಕಂಥ ಒಂದು ಭಾಗಕ್ಕೆ ಬಂದಾಗ ಇಲ್ಲಿಂದ ಈ ಯೂರೇಟರ್ ಅಂತ ಇರುತ್ತೆ ಸ್ನೇಹಿತರೆ. ಯೂರೇಟರ್, ಈ ಯೂರೇಟರ್ ಮೂಲಕ ಇದರ ಕನೆಕ್ಷನ್ ಎಲ್ಲಿರುತ್ತೆ? ಬ್ಲಾಡರ್ಗೆ ಇರುತ್ತೆ. ಬ್ಲಾಡರ್, ಯೂರಿನರಿ ಬ್ಲಾಡರ್ಲಿಂದ ಯೂರೆತ್ರ ಮೂಲಕ ಏನಾಗುತ್ತಪ್ಪ ಅಂದ್ರೆ ಮೂತ್ರ ವಿಸರ್ಜನೆ ಆಗುತ್ತೆ. ಮೂತ್ರ ವಿಸರ್ಜನೆ ಈ ರೀತಿ ಏನಪ್ಪ ಅಂದ್ರೆ ಕಿಡ್ನಿ ತನ್ನ ಕಾರ್ಯವನ್ನು ಮಾಡುತ್ತೆ ಸ್ನೇಹಿತರೆ. ಕಿಡ್ನಿ ತನ್ನ ಕಾರ್ಯವನ್ನು ಮಾಡುತ್ತೆ. ಸೊ ಈ ವರ್ಲ್ಡ್ ಕಿಡ್ನಿ ಡೇ ಅಂತ ಮಾಡ್ತಾರೆ ಸ್ನೇಹಿತರೆ. ವರ್ಲ್ಡ್ ಕಿಡ್ನಿ ಡೇ ಯಾವೊಂದು ದಿನಪ್ಪ ಅಂದ್ರೆ ವರ್ಲ್ಡ್ ಕಿಡ್ನಿ ಡೇ ಸೆಲಿಬ್ರೇಟ್ ಮಾಡ್ತಾರಪ್ಪ ಅಂದ್ರೆ, ಆಚರಣೆ ಮಾಡ್ತಾರೆ ವರ್ಲ್ಡ್ ಕಿಡ್ನಿ ಡೇ. ಸೊ ದಟ್ ಈಸ್ 12th ಮಾರ್ಚ್. ಓಕೆ, ಪ್ರತಿ ವರ್ಷ 12th ಮಾರ್ಚ್ ಏನಪ್ಪ ಅಂದ್ರೆ ಇದನ್ನು ವರ್ಲ್ಡ್ ಕಿಡ್ನಿ ಡೇ ಅಂತ ಸೆಲಿಬ್ರೇಟ್ ಮಾಡ್ತಾರೆ ಸ್ನೇಹಿತರೆ. ವರ್ಲ್ಡ್ ಕಿಡ್ನಿ ಡೇ ಅಂತ ಸೆಲಿಬ್ರೇಟ್ ಮಾಡ್ತಾರೆ. ಓಕೆ, ಸೊ ಈ ಕಿಡ್ನಿ ಬಗ್ಗೆ ಏನಪ್ಪ ಅಂದ್ರೆ ಭಾಳಷ್ಟು ಎಕ್ಸಾಮಲ್ಲಿ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಇದೆ. ಹಾಗಾದರೆ ಈ ಕಿಡ್ನಿಯಲ್ಲಿ ಎಷ್ಟು ನೆಫ್ರಾನ್ಗಳು ಕಂಡು ಬರುತ್ತೆ ಅಂತ ಕೇಳಿದ್ದಾನೆ. ಆಲ್ರೆಡಿ ನಾನು ಹೇಳಿದ್ದೀನಿ, ಮಾನವದಲ್ಲಿ 2 ಕಿಡ್ನಿಗಳಿದಾವೆ ಸ್ನೇಹಿತರೆ. ಓಕೆ, ಒಂದು ಕಿಡ್ನಿಯಲ್ಲಿ ಸುಮಾರು 1 ಮಿಲಿಯನ್, ಓಕೆ 1 ಮಿಲಿಯನ್ ಏನಪ್ಪ ಅಂದ್ರೆ ನೆಫ್ರಾನ್ಗಳು ಕಂಡು ಬರುತ್ತೆ ಸ್ನೇಹಿತರೆ. 1 ಮಿಲಿಯನ್, ಇಟ್ ಮೀನ್ಸ್ 2 ಕಿಡ್ನಿ ಮೀನ್ಸ್ 2 ಮಿಲಿಯನ್. ಹಾಗಾದರೆ ಎಷ್ಟೆಲ್ಲ ಸ್ನೇಹಿತರೆ? 1 ಮಿಲಿಯನ್ ಮೀನ್ಸ್ 10 ಲ್ಯಾಕ್, 10 ಲಕ್ಷ ಏನಪ್ಪ ಅಂದ್ರೆ ಒಂದು ಕಿಡ್ನಿಯಲ್ಲಿ ನೆಫ್ರಾನ್ಗಳು ಕಂಡು ಬರುತ್ತೆ. ಹಾಗಾದರೆ 2 ಕಿಡ್ನಿ ಅಂದಾಗ 20 ಲಕ್ಷ ಏನಪ್ಪ ಅಂದ್ರೆ ನೆಫ್ರಾನ್ಗಳ ಸಂಖ್ಯೆ ಕಂಡು ಬರುತ್ತದೆ ಕಿಡ್ನಿಗಳಲ್ಲಿ. 10 to 1 ಕಿಡ್ನಿ ಅಂದಾಗ 10 ಆ್ಯಂಡ್ 2 ಕಿಡ್ನೀಸ್ ಮೀನ್ಸ್ 2 ಲಕ್ಷ ಏನಪ್ಪ ಅಂದ್ರೆ ನೆಫ್ರಾನ್ಗಳೇನಪ್ಪ ಅಂದ್ರೆ ಕಂಡು ಬರುತ್ತೆ ಮಾನವನ ಕಿಡ್ನಿಯಲ್ಲಿ. ಓಕೆ, ಆಮೇಲೆ ಈ ಒಂದು ಭಾಗ ಕೂಡ ಎಕ್ಸಾಂಪಲ್ ಕೇಳಿದಾನೆ ಸ್ನೇಹಿತರೆ. ಇದು ಫೈಬ್ರಸ್ ಕ್ಯಾಪ್ಸುಲ್ ಅಂತಿದೆ. ಓಕೆ, ಇದು ಕೂಡ ಎಲ್ಲಿ ಕಂಡು ಬರುತ್ತೆಪ್ಪ ಅಂದ್ರೆ ಕಿಡ್ನಿಗಳಲ್ಲಿ ಕಂಡು ಬರುತ್ತೆ ಸ್ನೇಹಿತರೆ. ಕಿಡ್ನಿಯಲ್ಲಿ ಕಂಡು ಬರುತ್ತದೆ. ಓಕೆ, ಈ ರೀತಿ ಕಿಡ್ನಿ ಬಗ್ಗೆ ಏನಪ್ಪ ಅಂದ್ರೆ ಭಾಳಷ್ಟು ಎಕ್ಸಾಂಪಲ್ ಕ್ವಶನ್ಸ್ ಕೇಳಿದಾನೆ. ರೀನಲ್ ಆರ್ಟರಿ ಕಾರ್ಯ ಏನು, ರೀನಲ್ ವೇನ್ನ ಕಾರ್ಯ ಏನು, ಅದೇ ರೀತಿ ನೆಫ್ರಾನ್ ಏನು ಕಾರ್ಯ ಮಾಡುತ್ತೆ, ಈ ರೀತಿ ಹಲವು ಕ್ವಶನ್ಸ್ ಕೇಳಿದಾನೆ ಸ್ನೇಹಿತರೆ ಎಕ್ಸಾಮಲ್ಲಿ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಬ್ಲಾಡರ್ ಅಂತ ಬರುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ಚಿತ್ರದಲ್ಲಿ ಬ್ಲಾಡರ್ ಅಂತಿದೆ. ಸೊ ಮೂತ್ರಕೋಶ ಅಂತಿದೆ. ಇಟ್ ಮೀನ್ಸ್ ಕಿಡ್ನಿಯಲ್ಲಿ ಈ ಎಲ್ಲ ಬ್ಲಡ್ ಫಿಲ್ಟರ್ ಆದಾಗ ಏನು ಆಗುತ್ತೆ ಅಪ್ಪ ಅಂದ್ರೆ ಯೂರೇಟರ್ಸ್ ಮೂಲಕ ಈ ಎಲ್ಲ ಮೂತ್ರ ಎಲ್ಲ ಆಗ್ಬೇಕು ಸ್ನೇಹಿತರೆ, ಸ್ಟೋರ್ ಎಲ್ಲ ಆಗಬೇಕು. ಇದೆಲ್ಲ ಯೂರಿನರಿ ಬ್ಲಾಡರ್ ಅಂತ ಇರುತ್ತೆ. ಸೊ ದಟ್ ಈಸ್ ಮೂತ್ರಕೋಶ ಅಥವಾ ಬ್ಲಾಡರ್ ಅಂತ ಕರೀತಾರೆ ಸ್ನೇಹಿತರೆ. ಓಕೆ, ಈ ಬ್ಲಾಡರ್ ಏನಪ್ಪ ಅಂದ್ರೆ ಎಷ್ಟು ಮೂತ್ರ ಸಂಗ್ರಹಣೆ ಮಾಡುತ್ತೆ? ಸೊ ನೋಡಿ, ನಾರ್ಮಲ್ ಆಗಿ ಮಾನವ ಏನಪ್ಪ ಅಂದ್ರೆ 1.5 to 1.8 ಲೀಟರ್ ಏನಪ್ಪ ಅಂದ್ರೆ ಮೂತ್ರವನ್ನು ಹೊರ ಹಾಕ್ತಾನೆ ಒಂದು ದಿವಸದಲ್ಲಿ. ಸೊ ಆ ಟೈಮಲ್ಲಿ ಏನಾಗುತ್ತೆ ಅಪ್ಪ ಅಂದ್ರೆ ಈ ಎಲ್ಲ ಮೂತ್ರ ಎಲ್ಲಿ ಶೇಖರಣೆ ಆಗುತ್ತೆ ಅಪ್ಪ ಅಂದ್ರೆ ದಟ್ ಈಸ್ ಬ್ಲಾಡರಲ್ಲಿ, ಮೂತ್ರಕೋಶದಲ್ಲಿ ಸ್ಟೋರ್ ಆಗುತ್ತೆ ಸರ್. ಎಷ್ಟಾಗುತ್ತೆ ಅಪ್ಪ ಅಂದ್ರೆ 500 ml ಏನಪ್ಪ ಅಂದ್ರೆ ಮೂತ್ರ ಒಂದು ಸಮಯದಲ್ಲಿ ಏನಪ್ಪ ಅಂದ್ರೆ ಅಲ್ಲಿ ಶೇಖರಣೆ ಆಗುತ್ತೆ ಇಲ್ಲಿ ಬ್ಲಾಡರ್ನಲ್ಲಿ. ಅದೇ ರೀತಿ ಈ ಮೂತ್ರ ಅಂತಿದೆ. ಸೊ ನಾವೇನು ಮೂತ್ರ ಹೊರಗೆ ಹಾಕ್ತೀವಿಲ್ಲ, ಯೂರಿನನ್ನು ಹೊರಗೆ ಹಾಕ್ತೀವಿಲ್ಲ, ಹೊರ ಹಾಕಿದಾಗ ನೀರಿನ ಅಂಶ ಎಷ್ಟು % ಹೊರಗೆ ಹಾಕ್ತೀವಿ ಸರ್ ಅಂದಾಗ 95% ಏನಪ್ಪ ಅಂದ್ರು ನಾವು ನೀರನ್ನು ಹೊರಗೆ ಹಾಕ್ತೀವಿ. ಅದೇ ರೀತಿ ಯೂರಿಯಾ ಕೂಡ ಏನಪ್ಪ ಅಂದ್ರು ಹೊರ ಹಾಕ್ತೀವಿ. 2.5% ಯೂರಿಯಾ ಆ್ಯಂಡ್ ಯೂರಿಕ್ ಆಸಿಡ್ 0.5%. ಅದೇ ರೀತಿ ಕ್ರಿಯೇಟಿನ್ ಅಂತಿದೆ, ಕ್ರಿಯೇಟಿನ್ 2%. ಈ ಸೆರಮ್ ಕ್ರಿಯೇಟಿನ್ ಎಲ್ಲ ಟೆಸ್ಟ್ ಮಾಡ್ತಾರಲ್ಲ, ಸೊ ಅದು ಎಷ್ಟಾಗುತ್ತೆ ಅಪ್ಪ ಅಂದ್ರೆ 2% ಹೊರಗೆ ಹಾಕ್ತೀವಿ ಸ್ನೇಹಿತರೆ. ಓಕೆ, ಅದೇ ರೀತಿ ಎಕ್ಸಾಂಪಲ್ ಕೇಳಿದಾನೆ, ಈ ಮೂತ್ರದ ಪ್ರಮಾಣವನ್ನು ಏನಪ್ಪ ಅಂದ್ರು ಕಂಡು ಹಿಡಿಯಲು ಸಹಕಾರಿ ಆಗಿರ್ತಕ್ಕಂಥ ಗ್ರಂಥಿ ಯಾವುದು ಅಂತ ಕೇಳಿದಾನೆ ಸ್ನೇಹಿತರೆ. ಸೊ ದಟ್ ಈಸ್ ಪಿಟ್ಯುಟರಿ ಗ್ಲ್ಯಾಂಡ್ ಅಂತ ಬರುತ್ತೆ ಸ್ನೇಹಿತರೆ. ಮಾನವನ ದೇಹದಲ್ಲಿ ಈ ಪಿಟ್ಯುಟರಿ ಗ್ಲ್ಯಾಂಡ್ ಏನು ಮಾಡುತ್ತಪ್ಪ ಅಂದ್ರು, ಪಿಟ್ಯುಟರಿ ಗ್ಲ್ಯಾಂಡ್ ಏನು ಮಾಡುತ್ತೆ ಸ್ನೇಹಿತರೆ, ADH ಅಂತಕ್ಕಂಥ ಹಾರ್ಮೋನ್ ರಿಲೀಸ್ ಮಾಡುತ್ತೆ. ADH ಮೀನ್ಸ್ ಆಂಟಿ ಡ್ಯೂರೆಟಿಕ್ ಹಾರ್ಮೋನ್. ಏನು ಮಾಡುತ್ತೆ ಸ್ನೇಹಿತರೆ ADH? ಸೊ ಇದೇನು ಮಾಡುತ್ತೆ ಸ್ನೇಹಿತರೆ, ಮಾನವನ ಏನಪ್ಪ ಅಂದ್ರೆ ಕಿಡ್ನಿಯಲ್ಲಿ ಮೂತ್ರದ ಪ್ರಮಾಣವನ್ನು, ಓಕೆ ಮೂತ್ರದ ಪ್ರಮಾಣವನ್ನು ಏನಪ್ಪ ಅಂದ್ರೆ ಡಿಟರ್ಮೈನ್ ಮಾಡ್ತಕ್ಕಂಥ ಕಾರ್ಯ ಯಾವ್ದು ಮಾಡುತ್ತೆ? ADH ಅಂತಕ್ಕಂಥ ಹಾರ್ಮೋನ್, ಆಂಟಿ ಡ್ಯೂರೆಟಿಕ್ ಹಾರ್ಮೋನ್. ಓಕೆ, ಇಷ್ಟೇ ಇರಬೇಕು ಹಾರ್ಮೋನ್. ಅದೇ ರೀತಿ ಈ ಏನು ಮೂತ್ರದ ಬಣ್ಣ ಇದೆಯಲ್ಲ, ಅದು ಯಾವ ಬಣ್ಣದಿರುತ್ತೆ ಅಂತ ಒಂದ್ಸರಿ ಕೇಳಿದಾನೆ. ಇದು ಸ್ಪೆಷಲಿ ಯೆಲ್ಲೋ ಕಲರ್ ಇರುತ್ತೆ ಸ್ನೇಹಿತರೆ. ನಾವು ನೀರು ಏನಪ್ಪ ಅಂದ್ರೆ ಕುಡಿತೀವಿಲ್ಲ, ಆ ಕಾರಣಕ್ಕಾಗಿ ಇದ್ರ ಬಣ್ಣ ಕಲರ್ಲೆಸ್ ಆಗುತ್ತೆ. ಓಕೆ, ಸೊ ಇದು ಕೂಡ ಎಕ್ಸಾಂಪಲ್ ಕೇಳಿರ್ತಕ್ಕಂಥ ಕ್ವಶನ್ಸ್ ನೋಡಿ. ಓಕೆ, ಕೇಳಿರ್ತಕ್ಕಂಥ ಕ್ವಶನ್. ಸೊ ನೆಕ್ಸ್ಟ್ ಲಾಸ್ಟ್ ಒನ್ ಈಸ್ ಮೂತ್ರಪಿಂಡಕ್ಕೆ ಸಂಬಂಧಿಸಿರ್ತಕ್ಕಂಥ ರೋಗಗಳು. ಮೂತ್ರಪಿಂಡಕ್ಕೆ ಸಂಬಂಧಿಸಿರ್ತಕ್ಕಂಥ ರೋಗಗಳನ್ನು ನೋಡಿದಾಗ ಕಿಡ್ನಿ ಸ್ಟೋನ್ ಅಂತಿದೆ ಸ್ನೇಹಿತರೆ. ಕಿಡ್ನಿ ಸ್ಟೋನ್. ಓಕೆ, ಮಾನವದೇನಪ್ಪ ಅಂದ್ರು ಈ ಕಿಡ್ನಿ ಸ್ಟೋನ್ ಇತ್ತೀಚೆಗೆ ಕಾಮನ್ ಆಗ್ತಾ ಇದೆ. ಸೊ ಈ ಕಿಡ್ನಿ ಸ್ಟೋನ್ ಆಗ್ಲಿಕ್ಕೆ ಕಾರಣ ಏನಪ್ಪ ಅಂದ್ರು ನಮ್ದೇನಪ್ಪ ಅಂದ್ರೆ ಫುಡ್ ಆಗಿರ್ಬೋದು, ಓಕೆ ಲೈಫ್ ಸ್ಟೈಲ್ ಆಗಿರೋದಕ್ಕೆ ಏನಪ್ಪ ಅಂದ್ರೆ ಕಿಡ್ನಿ ಸ್ಟೋನ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಈ ಕಿಡ್ನಿ ಸ್ಟೋನ್ ಆದಾಗ
ಆ ಏನು ಸ್ಟೋನ್ ಆಗುತ್ತಲ್ಲ ಅದರಿಂದ ಆಗಿರುತ್ತೆ ಅಂತ ಕೇಳಿದಾನೆ. ಸೊ ಕ್ಯಾಲ್ಶಿಯಂ ಆಕ್ಸಲೇಟ್ ಅಂತಕ್ಕಂಥ ಒಂದು ಕಲ್ಲು ಆಗುತ್ತೆ ಸ್ನೇಹಿತರೆ ಕಿಡ್ನಿಗಳಲ್ಲಿ, ಅದನ್ನು ಕಿಡ್ನಿ ಸ್ಟೋನ್ ಅಂತ ಕರೀತಾರೆ. ಇತ್ತೀಚೆಗೆಲ್ಲ ಲೇಸರ್ ಟ್ರೀಟ್ಮೆಂಟ್ ಮಾಡುವ ಮೂಲಕ ಇದನ್ನು ಆಪರೇಷನ್ ಮಾಡಿ ಏನಪ್ಪ ಅಂದ್ರೆ ಹೊರ ಹಾಕ್ಬೋದು ಸ್ನೇಹಿತರೆ ಕಿಡ್ನಿ ಸ್ಟೋನ್. ಅದೇ ರೀತಿ ಯುರೇನಿಯಾ ಅಂತಿದೆ, ಯುರೇನಿಯಾ. ಓಕೆ, ಸೊ ಯುರೇನಿಯಾ ಮೀನ್ಸ್ ಇಲ್ಲಿ ಏನಾಗುತ್ತೆ ಅಪ್ಪ ಅಂದ್ರೆ ಕಿಡ್ನಿ ತನ್ನ ಕಾರ್ಯಕ್ಷಮತೆಯನ್ನು ಕಳ್ಕೊಳ್ಳುತ್ತೆ ಸ್ನೇಹಿತರೆ. ಕಿಡ್ನಿ ಏನು ಮಾಡುತ್ತೆ ಸ್ನೇಹಿತರೆ, ತನ್ನ ಕಾರ್ಯಕ್ಷಮತೆಯನ್ನಪ್ಪ ಅಂದ್ರೆ ಕಳೆದುಕೊಳ್ತಕ್ಕಂಥ ಒಂದು ಪ್ರೊಸೆಸ್ ಇದೆ, ಅದನ್ನು ಯುರೇನಿಯಾ ಅಂತ ಕರೀತಾರೆ ಸ್ನೇಹಿತರೆ. ಅದೇ ರೀತಿ ನೆಫ್ರಂಟಿಸ್ ಅಂತಿದೆ, ನೆಫ್ರಂಟಿಸ್. ಸೊ ಇದು ನೆಫ್ರಾನ್ಗೆ ಏನಪ್ಪ ಅಂದ್ರೆ ತಗಲ್ತಕ್ಕಂಥ ಒಂದು ಕಾಯಿಲೆ. ಓಕೆ, ನೆಫ್ರಾನ್ ಮೇಲೆ ಏನಪ್ಪ ಅಂದ್ರೆ ತಗಲಕ್ತಕ್ಕಂಥ ಇದಕ್ಕೆ ಏನಂತ ಕರೀತಾರೆ, ನೆಫ್ರಂಟೈಸಿಸ್ ಅಂತ ಕರೀತಾರೆ. ಅದೇ ರೀತಿ ಸಿಸ್ಟಾಸಿಸ್ ಅಂತಿದೆ. ಸೊ ಸಿಸ್ಟಾಸಿಸ್ ಮೀನ್ಸ್ ಇಲ್ಲಿ ಏನಾಗುತ್ತೆ ಸ್ನೇಹಿತರೆ, ಇದೇನು ಯೂರಿನರಿ ಬ್ಲ್ಯಾಡರ್ ಇದೆಲ್ಲ, ಯೂರಿನರಿ ಬ್ಲ್ಯಾಡರ್ ಏನಪ್ಪ ಅಂದ್ರು ಸಮಸ್ಯೆಯನ್ನು ಉಂಟು ಮಾಡ್ತಕ್ಕಂಥ ಒಂದು ಕಾಯಿಲೆಗೆ ಸಿಸ್ಟಾಸಿಸ್ ಅಂತ ಕರೀತಾರೆ ಸ್ನೇಹಿತರೆ. ಅದೇ ರೀತಿ ಗೌಟ್ಸ್ ಅಂತಿದೆ, ಗೌಟ್ಸ್. ಆಲ್ರೆಡಿ ಈ ಗೌಟ್ಸ್ ಏನಪ್ಪ ಅಂದ್ರೆ ಇತ್ತೀಚೆಗೆ ಏನಪ್ಪ ಅಂದ್ರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಏನಪ್ಪ ಅಂದ್ರೆ ಆಗ್ತಾ ಇದೆ ಕಾಯಿಲೆ. ಸೊ ಗೌಟ್ಸ್ ಮೀನ್ಸ್ ಈ ಏನು ಸಂದುಗಳಿದೆಯಲ್ಲ, ಆ ಸಂದುಗಳಲ್ಲಿ ಏನಪ್ಪ ಅಂದ್ರೆ ಯೂರಿಕ್ ಆಸಿಡ್ ಅಕಾಂಬ್ಲೇಷನ್ ಆಗುತ್ತೆ ಸ್ನೇಹಿತರೆ. ಮಾನವನ ಜಾಯಿಂಟ್ಸ್ಗಳಲ್ಲಿ ಏನಪ್ಪ ಅಂದ್ರೆ ಯೂರಿಕ್ ಆಸಿಡ್ ಅಕಾಂಬ್ಲೇಷನ್ ಆಗ್ಲಿಕ್ಕೆ ಕಾರಣ ಏನಪ್ಪ ಅಂದ್ರೆ ಗೌಟ್ಸ್ ಅಂತಕ್ಕಂಥ ಕಾಯಿಲೆ. ಓಕೆ, ಇದು ಸಂದುಗಳಿಗೆ ಸಂಬಂಧಿಸ್ತಕ್ಕಂಥ ಕಾಯಿಲೆ. ಬಟ್ ಇದಕ್ಕೆ ಕಾರಣ ಎಲ್ಲಿಂದಪ್ಪ ಅಂದ್ರೆ ಈ ಕಿಡ್ನಿ ಏನಪ್ಪ ಅಂದ್ರೆ ಪ್ರಾಪರಾಗಿ ಫಿಲ್ಟರ್ ಆಗದೆ ಇರಿದಾಗ ಆ ಕಿಡ್ನಿದಲ್ಲಿ ಇರ್ತಕ್ಕಂಥ ಯೂರಿಯಾ ಏನಾಗುತ್ತೆ ಸ್ನೇಹಿತರೆ, ಈ ಜಾಯಿಂಟ್ಸ್ಗಳಲ್ಲಿ ಏನಪ್ಪ ಅಂದ್ರು, ಈ ಜಾಯಿಂಟ್ಸ್ ಅಥವಾ ಸಂದುಗಳಲ್ಲಿ ಏನಪ್ಪ ಅಂದ್ರೆ ಹೋಗಿ ಶೇಖರಣೆ ಆದಾಗ ಈ ಒಂದು ಕಾಯಿಲೆ ಬರುತ್ತೆ, ಗೌಟ್ಸ್ ಅಂತಕ್ಕಂಥ ಕಾಯಿಲೆ. ಈ ರೀತಿ ಏನಪ್ಪ ಅಂದ್ರು ಈ ಮೂತ್ರಪಿಂಡಕ್ಕೆ ಅಥವಾ ಕಿಡ್ನಿಗೆ ಸಂಬಂಧಿಸ್ತಕ್ಕಂಥ ಕಾಯಿಲೆಗಳ ಬಗ್ಗೆ ಕೂಡ ಎಕ್ಸಾಮಲ್ಲಿ ಕ್ವಶನನ್ನು ಕೇಳಿದಾನೆ ಸ್ನೇಹಿತರೆ. ಓಕೆ, ಎಕ್ಸಾಮಲ್ಲಿ ಕ್ವಶನ್ಸನ್ನು ಕೇಳಿದಾನೆ ಸ್ನೇಹಿತರೆ. ಓಕೆ, ಸೊ ಇಲ್ಲಿಗೇನಪ್ಪ ಅಂದ್ರು ಈ ನನ್ನ ವಿಡಿಯೋನ ಮುಗಿಸ್ತೀನಿ. ಸೊ ಎಲ್ಲರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು, ಧನ್ಯವಾದ.